ಇದ್ದೀವಿ. ಪರಿಣಾಮದಲ್ಲಿ ಸ್ವಲ್ಪ ದೂರ ಬಂದಿದ್ದೀವಿ. ಚೇತೋ ದರ್ಪಣ ಮಹಾಜನಂ ಭವಮಹಾಧಾವಾಗ್ನಿ ನಿರ್ವಾಪಣಂ ಶ್ರೇಯಂ ಕೈರವಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಂ ವಿಜಯತೆ ಶ್ರೀಕೃಷ್ಣಸಂಕೀರ್ತನಂ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿಶಾಂ ತತ್ರಾರ್ಪಿತಾ ನಿಯಮಿತಾ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವಾನ್ ಮಾಮಪಿ ದುರ್ದೈವಂ ಈದೃಶಂ ಇಹ ಜಾನಿನಾನುರಾಗಃ. ಹರಿನಾಮದಲ್ಲಿ ನಾಮ್ನಾಮ್ ಅಕಾರಿ ಬಹುಧ ನಿಜ ಸರ್ವ ಶಕ್ತಿಸ್. ನಾಮ್ನಾಮ್ ಅಕಾರಿ ಬಹುಧ ನಿಜ ಸರ್ವ ಶಕ್ತಿಸ್. ನಿಜ ಸರ್ವ ಶಕ್ತಿಸ್ ಬಗ್ಗೆ ಮಾತು ಆಗ್ತಾ ಇದೆ. ನಿಜ ಸರ್ವ ಭಗವಂತ ತನ್ನ ನಾಮನ ಅನೇಕವಾಗಿ ಅನೇಕ ನಾಮಗಳಿಂದ ವಿಸ್ತರಿಸಿಕೊಂಡ ತನ್ನನ್ನು ಆ ನಾಮದಲ್ಲಿ ಅವನು ನಿಜ ಶಕ್ತಿನ ಅವನ ಶಕ್ತಿನ ತಂದು ಇಟ್ಟಿದ್ದಾನೆ. ಸೊ ಈ ಒಂದು ಇದ್ರ ಬಗ್ಗೆ ನಡೀತಾ ಇದೆ. ನಿನ್ನೆ ಭಗವಂತ ತನ್ನ ನಾಮನ ಜಪ ಮಾಡಬೇಕಾದ್ರೆ ಏನೇನು ಇರಬೇಕು ಅಂತ ಹೇಳ್ತಾ ಇದ್ದ. ಉಚ್ಚಾರಣೆ ಸರಿ ಇರಬೇಕು, ಅವನನ್ನು ಅರ್ಥ ಮಾಡ್ಕೊಬೇಕು, ಅವನನ್ನು ಅರ್ಥ ಮಾಡ್ಕೊಂಡು ತಿಳುವಳಿಕೆ ಮಾಡಬೇಕು, ಮತ್ತು ಭಾವ ಇರಬೇಕು, ಮತ್ತು ಅನುಭವಿಸ್ಬೇಕು. ಅನುಭವ ಮಾಡಿ ಅದನ್ನು ಜಪ ಮಾಡಬೇಕು ಅಂತ ಹೇಳ್ದ. ಹೇಳಾಗೂ ಕೂಡ ಹೇಳ್ಮೇಲೂ ಕೂಡ ಅಕಸ್ಮಾತ್ ಇದೆಲ್ಲ ನಮ್ಗೆ ಆಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ಅವೆಲ್ಲ ಇಲ್ಲ ಅಂದರೂ ನಡೆಯುತ್ತೆ. ಭಗವಂತನ ಶಕ್ತಿಗೆ ತಂದೇ ಆದಂಥ ಶಕ್ತಿ ಇರೋದ್ರಿಂದ ಇವನ್ನ ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ತನ್ನ ಶಕ್ತಿನ ಇಟ್ಟೇ ಇರುತ್ತೆ. ತನ್ನ ಶಕ್ತಿ ಪ್ರಭಾವ ಬೀರೇ ನಾಮೊಂದು ಶಕ್ತಿ ಪ್ರಭಾವ ಬೀರುತ್ತೆ. ಆದರೂ ಕೂಡ ನಾವು ಪ್ರಯಾಸದಿಂದ ಪ್ರಯತ್ನ ಮಾಡಿ ಅವನ್ನ ಸರಿಯಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಲೇಬೇಕು ಅನ್ನೋದು ನಿಜನೂ ಕೂಡ. ಆದರೂ ಅದಾಗಲಿಲ್ಲ, ಅಕಸ್ಮಾತ್ ಆಗಲಿಲ್ಲ, ಪ್ರಯತ್ನ ಮಾಡು ಕೂಡ ಕೆಲವೊಂದು ಸರಿ ಆಗ್ತಾ ಇಲ್ಲ ಅಂತಂದರೆ ಆದರೂ ಕೂಡ ನಾಮ ಪ್ರಭಾವ ಬೀರುತ್ತೆ. ನಾಮದಿಂದ ನಮಗೆ ಫಲ ಸಿಗುತ್ತೆ ನಾಮ ಜಪ ಮಾಡೋದ್ರಿಂದ. ಸೊ ಅದನ್ನು ನೋಡಿದ್ವಿ. ಸೊ ಇವತ್ತು ಓಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ, ಈ ಪ್ರಪಂಚದಲ್ಲಿ ನಾವು ಪ್ರತಿಯೊಂದನ್ನು ಕೂಡ ದುಡ್ಡು ಕೊಟ್ಟು ಕೊಂಡ್ಕೋಬೋದು. ನಾವು ಹಂಗೆ ತಾನೇ ಮಾಡ್ತಾ ಇದ್ದೀವಿ. ಎಲ್ಲದೂ ಕೂಡ ದುಡ್ಡು ಕೊಂಡ್ಕೋತಾ ಇದ್ದೀವಿ. ನಮಗೆ ಏನೇನು ಬೇಕೋ, ಏನು ಅವಶ್ಯಕತೆ ಇದೆಯೋ, ಏನೆಲ್ಲ ಅವಶ್ಯಕತೆ ಇಲ್ವೋ ಅದೆಲ್ಲನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ನಾವು ಕೆಲಸ ಮಾಡೋದ್ರಿಂದ ಅವು ಸಿಗ್ತಾ ಇದ್ದಾವೆ, ಇಲ್ಲಾಂದರೆ ಅದ್ರ ಬದಲಾಗಿ ಬೇರೆ ಏನೋ ಕೊಡ್ತಾ ಇದ್ದೀವಿ. ಒಟ್ಟು ಅಂತೂ ಅವು ನಮಗೆ ಯಾವುದೋ ಒಂದು ಮುಖಾಂತರ ಸಿಗ್ತಾ ಇದ್ದಾವೆ. ಅಂತೂ ಸುಮ್ಮನೆ ಸಿಗ್ತಾ ಇಲ್ಲ. ಅವು ನಮಗೆ ನಾವೇನಾರು ಎಫರ್ಟ್ ಹಾಕಿ ಅದನ್ನು ಅದ್ರ ಮೇಲೆ ನಮ್ಮದು ಇದನ್ನು ಪ್ರಭಾವ ತೋರಿಸಿ ಏನಾದ್ರು ಮಾಡೋದ್ರಿಂದನೇ ಸಿಗ್ತಾ ಇರೋದು. ಹೌದಾ? ಸುಮ್ಮನೆ ಅಂತೂ ಯಾವುದೂ ಸಿಗ್ತಾ ಇಲ್ಲ. ಓಕೆ, ಎಲ್ಲದಕ್ಕೂ ಕೂಡ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಅದಕ್ಕೆ ಹಣ ಕೊಡ್ತಾ ಇದ್ದೀವಿ. ಇದೇ ರೀತಿ ಕೃಷ್ಣನು ಕೂಡ ನಮಗೆ ಏನೋ ಒಂದು ಕೊಡೋದ್ರಿಂದ ಸಿಕ್ಬಿಡ್ತಾನೆ ಅನ್ನೋದಾಗಿದ್ರೆ ಹೆಂಗಿರೋದು? ಎಷ್ಟು ಚೆನ್ನಾಗಿರೋದಲ್ವ? ಯಾರು ಈ ಥರ ಎಲ್ಲ ಮಾಡಿ ಯಾವ ದಿನ ಎಲ್ಲ ಈ ಥರ ಮಾಡಿ ಏನೋ ಒಂದು ವಸ್ತು ಏನೋ ಕೊಡೋದಪ್ಪ, ಅದು ಕೊಂಡ್ಕೊಳ್ಳೋದಪ್ಪ ಅಂತ ಎಷ್ಟು ಚೆನ್ನಾಗಿರೋದು. ಸರಿ ಯೋಚನೆ ಬರುತ್ತಲ್ವ, ಛೇ ಈ ಥರ ಇದ್ದಿದ್ರೆ ಹೆಂಗಿ ಚೆನ್ನಾಗಿರೋದು. ಯಾಕೆ ಇದೆಲ್ಲ ಬೇಕಿತ್ತಪ್ಪ? ಏನೋ ಒಂದು ಕೊಡ್ತಾ ಇದೀವಿ, ಒಂದು ತಗೋತಾ ಇದ್ದೀವಿ. ಅದೇ ರೀತಿ ಇಲ್ಲೂ ಕೂಡ ನಾವು ಕೃಷ್ಣನಾಮನು ಕೂಡ ಕೃಷ್ಣನ ಕೂಡ ಖರೀದಿ ಮಾಡಂಗಿದ್ರೆ ಹೆಂಗಿರ್ತಿತ್ತು ಅನ್ನೋದು ಯೋಚನೆ ಬರುತ್ತೆ. ಕೆಲವು ಜನಕ್ಕೆ ಆಗುತ್ತೆ, ಇದೆಲ್ಲ ಸಹಜವಾಗಿರುತ್ತೆ. ಅದಕ್ಕೆ ನಿಮಗೆ ಒಂದು ಚಾಲೆಂಜ್ ಇದೆ. ಒಂದು ಚಾಲೆಂಜ್ ಅಂದರೆ ಏನಂದರೆ, ನಿಮ್ಗೆ ಇಷ್ಟ ಬಂದಿದ್ದು ತರಲೆ ಕ್ವಶನ್ ಕೇಳ್ಬೋದು. ಅದರಲ್ಲಿ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಅದು ನಿಯಮ ಆಗಿರ್ಬೇಕು, ಇದು ತಕ್ಕನಾಗೆ ಇರಬೇಕು, ಅದೇನು ಬೇಡ, ನಿಮ್ಗೆ ಏನು ಮನ್ಸಿಗೆ ಬರುತ್ತಾ ತರಲೆ ಕ್ವಶನ್. ಇದರಿಂದನೂ ಒಂದ್ಸರಿ ಉಪಯೋಗ ಇರುತ್ತೆ, ಇದು ಒಂದೊಂದ್ಸರಿ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗೆ ಬರುತ್ತೆ. ಈಗ ಮಕ್ಕಳು ಕೇಳ್ತಾರಲ್ವಾ, ಯಾಕೆ, ಏನಕ್ಕೆ, ಅದಕ್ಕೆ ಹೆಂಗೆ. ಸೊ ಈ ಥರ ಏನಾರು ಒಂದು ತರಲೆ ಕ್ವಶನ್ ಕೇಳಿ, ಅದು ಕೂಡ ಒಂದ್ಸರಿ ಚೆನ್ನಾಗೇ ಇರುತ್ತೆ. ಸೊ ಇಲ್ಲಿ
ಇದೇ ಥರ ಬಂದಿರೋದು ಈಗ ನಮಗೆ. ಏನೋ ಕೃಷ್ಣನು ಕೊಂಡ್ಕೊಬಿಟ್ಟಿದ್ರೆ ಹೆಂಗಿರೋದು? ಯಾಕೆ ಇದೆಲ್ಲ ತರಲೆ ತಾಪತ್ರೆ? ಸುಮ್ಮನೆ ದಿನ ಹೇಳೋದು ಜಪ ಮಾಡೋದು, ದಿನ ಹೇಳೋದು ಜಪ ಮಾಡೋದು, ಇದೆಲ್ಲ ಯಾಕೆ ಬೇಕಿತ್ತು? ಕೃಷ್ಣನು ಕೊಂಡ್ಕೊಬಿಟ್ಟಿದ್ರೆ ಆಯ್ತಿತ್ವಲ್ವಾ ಅಂತ ನಿಮ್ಮ ಮನ್ಸಿಗೆ ಬಂದ್ರೆ, ಈ ತರಲೆ ಕ್ವಶನ್ ನಿಮ್ಮ ಮನ್ಸಿಗೆ ಬಂದಿದ್ರೆ ಗ್ಯಾರಂಟಿ ಸತ್ಯ ಇದು. ಇದು ತರಲೆ ತಾನೇ, ಗ್ಯಾರಂಟಿ ಸತ್ಯ ಇದು. ಕೃಷ್ಣನು ಕೂಡ ಕೊಂಡ್ಕೋಬಹುದು. ಕೃಷ್ಣ ಹೇಳ್ತಾನೆ ಇದನ್ನ, ಬೇರೆ ಯಾರು ಹೇಳ್ತಲ್ಲ ಕೊಂಡ್ಕೋಬೋದು ಅಂತ. ಬೇರೆ ಹೇಳಿದ್ರೆ ಅಪರಾಧ ಆಗ್ಬಿಡ್ತಿತ್ತೋ ಏನೋ, ಭಕ್ತರು ಹೇಳ್ಬೋದಿತ್ತು, ಶುದ್ಧ ಭಕ್ತರು. ಆದರೆ ಇದು ಸ್ವಯಂ ಕೃಷ್ಣನೇ ಹೇಳ್ತಾನೆ ಅರ್ಜುನಂಗೆ. ಒಂದು ಸಂದರ್ಭದಲ್ಲಿ ಕೃಷ್ಣನೇ ಹೇಳ್ತಾನೆ, ನನ್ನನ್ನು ಅರ್ಜುನ ನನ್ನನ್ನು ಕೊಂಡ್ಕೊಬೋದು. ಆದರೆ ಕೊಂಡ್ಕೊಂಬೋದು ಸರಿ, ಆದರೆ ನಾವು ತಿಳ್ಕೊಂಡಿರುವಾಗ ದುಡ್ಡಿಂದಲ್ಲ, ದುಡ್ಡಿಂದ ಸಂಪತ್ತಿಂದ ಅಲ್ಲ. ಇದೊಂದೇ ಒಂದು ಸ್ವಲ್ಪ ತೊಂದರೆ ಆಗಿರೋದು. ಎಲ್ಲ ಸರಿ, ಕೊಂಡ್ಕೋಬೋದೇನೋ ಸರಿ, ಆದರೆ ಕೊಂಡ್ಕೋಬೇಕಾಗಿರೋದು ನಾವು ತಿಳ್ಕೊಂಡಿರೋ ಥರ ಈ ದುಡ್ಡು ಕಾಸು ನಮ್ಮ ಹತ್ರ ಇರೋಂಥ ವಸ್ತುಗಳಿಂದ ಅಲ್ಲ. ಯಾವುದರಿಂದ ಕೊಂಡ್ಕೋಬೋದು? ಕೃಷ್ಣನೇ ಸ್ವಯಂ ಅರ್ಜುನಿಗೆ ಹೇಳ್ತಾನೆ ನೋಡಿ, ಗೀತ್ವಾ ಚ ಮಮ ನಾಮಾನಿ ವಿಚರೇತ್ ಮಮ ಸನ್ನಿಧೋ ಇತಿ ಬ್ರಮೀಮೇತೆ ಸತ್ಯಂ ಕೃತೋಹಂ ತಸ್ಯ ಚಾರ್ಜುನ ಕೃತೋಹಂ ತಸ್ಯ ಚಾರ್ಜುನ. ಏನು ಹೇಳ್ತಾನೆ? ಗೀತ್ವಾಚ ಮಮ ನಾಮಾನಿ. ಗೀತ್ವಾ ಅಂದರೆ ಹಾಡೋದು, ಹೇಳೋದು, ಅದನ್ನ ರಾಗವಾಗಿ ಆಡೋದು, ಇಲ್ಲ ಹೇಳೋದು, ಇಲ್ಲ ಒಂದೇನೋ ಒಂದು ಮಾಡೋದು ಗೀತ್ವಾ. ಈಗ ಆಡಿದ್ವಲ್ಲ ಗೀತ. ಮಮ ಅಂದರೆ ನನ್ನ, ನಾಮಾನಿ ನನ್ನೊಂದು ನಾಮನ. ಯಾರು ಈ ನನ್ನ ನಾಮನ ಹೇಳ್ತಾರೋ ಆಡ್ತಾರೋ, ಯಾವ ಥರ ಹೇಳ್ತೇನೆ ನೋಡಿ, ವಿಚರೇತ್ ಮಮ ಸನ್ನಿಧೋ. ಮನಸ್ಸಿನಿಂದ ಯಾರು ಇದನ್ನ ವಿಚರಿತ್ ಅಂದರೆ ತಗೋತಾರೋ, ಅಂದರೆ ಅದನ್ನ ಪ್ರಚಾರ ಮಾಡ್ತಾರೋ ಇಲ್ಲ ಆಡ್ತಾರೋ ಅನ್ನೋದಕ್ಕೆ ಮನಸ್ಸಿನಿಂದ ವಿಚರೇತ್ ಮಮ ಸನ್ನಿಧೋ ಅಂದರೆ ನನ್ನ ಸನ್ನಿಧಿಯಲ್ಲಿ ಇಟ್ಕೊಂಡು ನನ್ನ ಹತ್ರ ಇಟ್ಕೊಂಡು, ನಂದು ಯಾವನು ನನ್ನನ್ನು ಆಡ್ತಾನೋ ಹೊಗಳ್ತಾನೋ, ವಿಚರೇತ್ ಅಂದರೆ ಪ್ರಚಾರ ಮಾಡ್ತಾನೋ ಅಂಥವನು ಏನು ಹೇಳ್ತಾನೆ? ಇತಿ ಭ್ರಮಿಮೇತ್ಯೇ ಸತ್ಯಂ. ಭ್ರಮಿತೆ ನಾನು ಹೇಳ್ತಾ ಇದ್ದೀನಿ, ನಾನು ಭ್ರಮಿತೆ ಹೇಳ್ತಾ ಇದ್ದೀನಿ, ನಾನು ನಿನಗೆ ತಶ್ಯನ ನಿಜವಾಗಿ ಸತ್ಯನೇ ಹೇಳ್ತಾ ಇದ್ದೀನಿ, ಇದು ದೃಢವಾಗಿ ಹೇಳ್ತಾ ಇದ್ದೀನಿ, ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಅಂಥವನೇನು? ಕ್ರಿಯತೋಹಂ. ಕ್ರಿಯತೋ ಅಂದರೆ ಒಂದು ಲೆಕ್ಕದಲ್ಲಿ ನನ್ನನ್ನು ಕೊಂಡ್ಕೋತಾನೆ, ಕೊಂಡ್ಕೋತಾನೆ, ಅವನು ಹೊಸ ಮಾಡ್ಕೋತಾನೆ, ಯಾವ ಥರ ತಿಳ್ಕೊಳ್ಳಿ. ಕ್ರಿಯತೋ ಅಹಂ, ನನ್ನನ್ನು ಅವನು ಕೊಂಡ್ಕೊಬಿಡ್ತಾನೆ. ಕ್ರಿಯತೋ ಅಂದರೆ ಅದು ಅಖಿಲಿ ಹೊರಡು ಕೊಂಡ್ಕೋತಾನೆ ಅಂತ. ತಸ್ಯ ಏನು ತಸ್ಯ ಅವನ ಕೈಯಲ್ಲಿ, ಯಾರು? ಅರ್ಜುನ ಅವನ ಕೈಯಲ್ಲಿ ಯಾರು ಗೀತೆನ ಆಡ್ತಾನೆ, ಈ ಗೀತ್ವ ನನ್ನ ನಾಮನ ಗೀತವನ್ನು ಆಡ್ತಾ ಇದ್ದಾನೋ ಅಂಥವನ ಕೈಯಲ್ಲಿ ನಾನೇನಾಗ್ತಾ ಇದ್ದೀನಿ? ವಶ ಆಗ್ತಾ ಇದ್ದೀನಿ. ಕ್ರಿಯತೋ ಸೇಲಾಗ್ಬಿಡ್ತಾ ಇದ್ದೀನಿ ಅವನ ಕೈಗೆ. ತಸ್ಯ ಅವನ ಕೈಲಿ, ಯಾರ ಕೈಲಿ? ಯಾವನು ಆಡ್ತಾನೋ ಅವನ ಕೈಲಿ ನಾನು ಸೇಲ್ ಆಗ್ಬಿಡ್ತೀನಿ, ಮಾರಾಟ ಆಗ್ಬಿಡ್ತೀನಿ. ಅರ್ಜುನಿಗೆ ಹೇಳ್ತಾರೆ ಮಾತು. ಅರ್ಜುನ ಸತ್ಯ ಹೇಳ್ತಾ ಇದ್ದೀನಿ ಅರ್ಜುನ, ಇದನ್ನೇ ನನ್ನನ್ನು ಸುಮ್ಮನೆ ಬೂಟಾಟ್ಕೆ ಇನ್ನೊಂದು ಕೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ, ಇದನ್ನ ಸತ್ಯವಾಗಿ ಹೇಳ್ತಾ ಇದ್ದೀನಿ ನಿನಗೆ. ಸೊ ಈ ಥರ ಕೃಷ್ಣನು ಕೂಡ ನಾವು ಕೊಂಡ್ಕೋಬೋದು, ಆದರೆ ಕೊಡ್ತಾರ ಮೌಲ್ಯ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ನಮ್ಮ ಹತ್ರನೇ ಇದೆ ಭಗವಂತನ ನಾಮನ ಆಡ್ತಾ ಇರೋದು ನೋಡಿ. ಇಲ್ಲಿ ಇನ್ನೊಂದು ವಿಷಯ, ಬೇರೆ ವಸ್ತುಗಳನ್ನ ನಾವು ಕೊಂಡ್ಕೊಂಡ್ರೆ ಬೇರೆ ವಸ್ತುಗಳು ಏನಾಗ್ತಾ ಇದ್ದಾವೆ? ಅವು ಖರ್ಚಾಗ್ತವೆ, ಅವಕ್ಕೆ ನಾವು ದುಡ್ಡು ಕೊಡಬೇಕು, ಆ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಬೇರೊಂದು ಮೂಲಕ ಅಂದಿದ್ರೆ ನಾವು ಕಷ್ಟಪಡಬೇಕು, ಮತ್ತು ತಗೊಂಡೊಂದು ವಸ್ತುಗಳು ಖಾಲಿ ಆಗ್ತವೆ, ಮತ್ತು ಅದರಿಂದ ಬರೋಂಥ ಅದನ್ನು ತಗೊಂಡ್ಮೇಲೆ ಅದನ್ನು ಮೇಂಟೈನ್ ಮಾಡಬೇಕು. ಅದೆಷ್ಟು ದಿನ ಇರುತ್ತೆ ಅಂತ ಅದು ಹೇಳೋಕ್ಕಾಗೋದಿಲ್ಲ, ಅದು ಸರಿ ಇರುತ್ತೋ ಅದು ಹೇಳೋಕ್ಕಾಗೋದಿಲ್ಲ, ಅದು ನಮಗೆ ಒಳ್ಳೇದು ಮಾಡುತ್ತೋ ಕೆಟ್ಟ ಮಾಡುತ್ತೋ ಅದು ಹೇಳೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಅದಕ್ಕೆ ಎಫರ್ಟ್ ಆಗಿ ಅದಕ್ಕೆ ದುಡ್ಡು ಕೊಟ್ಟು ಆ ವಸ್ತುನ ಕೊಂಡ್ಕೊಂಡು ನಮ್ಮ ಹತ್ರ ಬಂದರೂ ಕೂಡ ಅದು ಸರಿಯಾಗಿ ಕೆಲಸ ಮಾಡುತ್ತೋ ಅದು ಗೊತ್ತಿಲ್ಲ, ಅದೆಷ್ಟು ದಿನ ಬರ್ತದೆ ಇದೆಲ್ಲ ಗೊತ್ತಿಲ್ಲದೆ ಇದ್ರೂ ಕೂಡ ಒಂದು ವಸ್ತುನ ನಾವು ಕೊಂಡ್ಕೋತಾ ಇದೀವಿ. ಆದರೆ ಕೃಷ್ಣನ್ಗೆ ಯಾವ ದುಡ್ಡು ಇಲ್ಲ, ಯಾವ ಖರ್ಚು ಇಲ್ಲ, ಅದು ಕೆಟ್ಟೋಗುತ್ತೆ ಅನ್ನೋದು ಇಲ್ಲ,
ಅದು ಕೆಲಸ ಮಾಡಲ್ಲ ಅಂತಿಲ್ಲ ಹೇಳೋದಿಲ್ಲ, ಎಲ್ಲ ಇದಕ್ಕೆಲ್ಲ ಆಪೋಸಿಟ್. ನಾವೇನೇನು ಹಿಂದಗಡೆ ಆ ವಸ್ತುಗೆ ಮಾಡಿ ತಗೊಂಡು ಅದಕ್ಕೆಲ್ಲ ಆಪೋಸಿಟ್ ಆಗಿರೋಂಥ ಈ ನಾಮ ಭಗವಂತ ಇಂಥವನ್ನ ತಗೊಳಕ್ಕೆ ನಾವು ಎಷ್ಟು ಹಿಂದೂ ಮುಂದೆ ನೋಡ್ತಾ ಇದೀವಿ, ಏನೆಲ್ಲ ಇದು ಮಾಡ್ತಾ ಇದೀವಿ. ಆದ್ರೆ ಒಂದು ವಸ್ತುನ ಎಲ್ಲಾ ಕಷ್ಟ ಕೊಡೋಂಥ ವಸ್ತುನ ಇಮಿಡಿಯೇಟ್ ಆಗಿ ಕೊಂಡ್ಕೊತಾ ಇದೀವಿ. ಐಫೋನ್ ಮೊಬೈಲ್ ತಗೋತಾ ಇದೀವಿ, ಆಪಲ್ ಫೋನ್, ಐಫೋನ್ ತಗೋತಾ ಇದೀವಿ. ಎಷ್ಟು ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ತಗೋತಾ ಇದೀವಿ. S6, S7, ಈಗ 7, 8 ಬಂದಿದಾವೆ ಏನೋ ಗೊತ್ತಿಲ್ಲ. ಸೊ ಇದೆಲ್ಲ ಕೊಟ್ಟು ತಗೋತಾ ಇದೀವಿ. ಕೊನೆಗೆ ಅದರಿಂದ ಮೇಂಟೈನ್ ಮಾಡೋಕ್ಕೆ ಒಂದಷ್ಟು, ಮತ್ತೆ ತಿರ್ಗಿ ಅದನ್ನ ಅಕಸ್ಮಾತ್ ತೀರ್ಸಿದ್ರೆ ಅಷ್ಟು ದುಡ್ಡು ಹೋಯ್ತು, ಅದು ಎಲ್ಲಿ ನೀರೊಳಕಾದ್ರೂ ಮುಳುಗೋಯ್ತು, ಅಷ್ಟೇ ಆಗೋಯ್ತು. ಇದೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ತಗೊಳಕ್ಕೆ ಎಷ್ಟೊಂದು ಖುಷಿ ಪಡ್ತೀವಿ, ಎಷ್ಟೊಂದು ಇದು ಮಾಡ್ತೀವಿ. ಆದ್ರೆ ಇಲ್ಲಿ ಭಗವಂತನ ತಗೊಳಕ್ಕೆ ನಾವು ಎಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಸೊ ಕೃಷ್ಣನ ಹೇಳ್ತಾನೆ, ನನ್ನನ್ನು ಕೊಂಡ್ಕೋಬಹುದು ಅಂತ. ಓಕೆ. ಆದ್ರೆ ಕೃಷ್ಣ ಇದ್ರ ಜೊತೆಗೆ ಕೃಷ್ಣನ್ ಭಾಗ್ಯನೂ ಬರ್ತಾಳೆ. ಕೃಷ್ಣನ್ ತಗೊಂಡ್ರೆ ಕೃಷ್ಣಂದು ಭಾಗ್ಯನೂ ಕೂಡ ಬರುತ್ತೆ. ಬೇರೆ ಬೇರೆ ಎಲ್ಲ ವಿಚಾರಗಳು ಬಂದ್ಬಿಡ್ತವೆ ನಮಗೆ. ಈಗ ಏನೋ ಒಂದು ವಸ್ತು ಬಂದ್ರೆ ಅದರಿಂದ ಸುಮಾರು ವಸ್ತುಗಳು ಬರ್ತಾರೆ, ಫ್ರೀಯಾಗಿ ಬರ್ತಾವಲ್ಲ. ಸೊ ಅದೇ ತರ ಕೃಷ್ಣನ್ ತಗೊಂಡ್ರೆ ಲಕ್ಷ್ಮಿನೂ ಫ್ರೀಯಾಗಿ ಬರ್ತಾಳೆ. ಅಂದ್ರೆ ಲಕ್ಷ್ಮಿ ಬಂದ್ರೆ ಬೇರೆಲ್ಲಾ ಭಾಗ್ಯಗಳು ಕೂಡ ಬರುತ್ತೆ. ಅಂದ್ರೆ ಕೃಷ್ಣ ಭಕ್ತಿ ಮಾಡಿದ್ರೆ ನಮ್ಗೆ ಏನೆಲ್ಲ ದೊರೆಯುತ್ತಲ್ಲ, ಈ ಕಡೆ ಜ್ಞಾನ ಬರುತ್ತೆ, ವೈರಾಗ್ಯ ಬರುತ್ತೆ, ಈ ಕಡೆ ಭಗವಂತ ಏನೆಲ್ಲ ನಮ್ಗೆಲ್ಲ ಬೇಕು ಅದೆಲ್ಲ ಕರುಣೆ ಮಾಡ್ತಾನೆ, ಒಳ್ಳೆ ಗುಣಗಳು ಬರುತ್ತೆ. ಇದೆಲ್ಲ ಸೆಕೆಂಡ್ರಿ ತಾನೇ, ಭಕ್ತಿ ಬಂದ್ಮೇಲೆ ಇವೆಲ್ಲ ಆಮೇಲೆ ಬರುವಂಥವು ತಾನೇ ನಮಗೆ. ಸೊ ಅದೇ ತರ ಕೃಷ್ಣ ಬಂದ್ರೆ ಭಾಗ್ಯ ಲಕ್ಷ್ಮೀ ದೇವಿನೂ ಕೂಡ ಬರ್ತಾಳೆ ನಮ್ಮ ಮನೆಗೆ ಅಂತ. ಆದ್ರೆ ನಮ್ಗೆ ಅದ್ರಲ್ಲಿ ಅನುರಾಗ ಇಲ್ಲ. ಸೊ ಇನ್ನೊಂದ್ ಕಡೆ ಹೇಳ್ತಾರೆ, ಹರಿಭಕ್ತಿ ವಿಲಾಸ ಅಂತ ಸನಾತನ ಗೋಸ್ವಾಮಿ ಬರೆದಿದ್ದಾರೆ. ಸನಾತನ ಗೋಸ್ವಾಮಿ ಹರಿಭಕ್ತಿ ವಿಲಾಸ ಅಂತ ತುಂಬ ದೊಡ್ಡ ಗ್ರಂಥ. ಸೊ ವಿಧಾನಗಳು, ಭಕ್ತಿ ವಿಧಾನಗಳು, ಮತ್ತೆ ಪೂಜಾ ವಿಧಾನಗಳು, ಇದೆಲ್ಲನೂ ಹರಿಭಕ್ತಿ ವಿಲಾಸ ಅಂತೇಳಿ ಸನಾತನ ಗೋಸ್ವಾಮಿ, 6 ಜನ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಬರ್ತಾರಲ್ಲ ಅವ್ರು ಬರ್ತಿದ್ದಾರೆ. ಅದರಲ್ಲಿ ಹರಿನಾಮದ ಬಗ್ಗೆ ಒಂದು ಜಬರ್ದಸ್ತ್, ಒಂದು ತುಂಬಾ ಮುಖ್ಯವಾಗಿರೋಂಥ ಶ್ಲೋಕ ಬರುತ್ತೆ, ಮಹಿಮೆ, ಹರಿನಾಮದ ಮಹಿಮೆ. ಯಾವ ಥರ ಅಂತಂದ್ರೆ, ಮಧುರ 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 ವೇತಾನ್, ಮಧುರ ಒಂದ್ಸರಲ್ಲ, ಮಧುರ 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 ಅತಿ ಮಧುರ ಅತಿ ಮಧುರ ಅತಿ ಮಧುರ ಅಂತೀವಲ್ಲ, ಮಧುರ 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 ವೇತಾನ್ ಮಂಗಳಂ ಮಂಗಳಾನಾಂ, ಮಂಗಳಂ ಮಂಗಳಾನಾಂ ಸಕಲ ನಿಗಮವಲ್ಲಿ ಸತ್ಫಲಂ, ಸಕಲ ನಿಗಮವಲ್ಲಿ ಸತ್ಫಲಂ ಚಿತ್ ಸ್ವರೂಪಂ, ಚಿತ್ ಸ್ವರೂಪಂ ಸಕೃದಪಿ ಪರಿಗೀತಂ, ಸಕೃದಪಿ ಪರಿಗೀತಂ ಶ್ರದ್ಧಯ ಏಲಯಾವ, ಶ್ರದ್ಧಯ ಏಲವಾಯ ಭೃಗುವರ ನರಮಾತ್ರಂ ತಾರಯೇತ್, ಭೃಗುವರ ನರಮಾತ್ರಂ ತಾರಯೇತ್ ಕೃಷ್ಣನಾಮ, ತಾರಯೇತ್ ಕೃಷ್ಣನಾಮ. ಇದು ಶ್ಲೋಕ. ಇದರರ್ಥ ಮಧುರ 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 ಕೃಷ್ಣನಾಮ. ಇಲ್ಲಿ ಲಾಸ್ಟ್ಗೆ ಕೃಷ್ಣನಾಮ ಹೇಳ್ತಾ ಇದ್ದಾರೆ, ಅದನ್ನೇ ಪ್ರತಿಯೊಂದಕ್ಕೂ ಸೇರಿಸ್ಕೋಬೇಕು. ಕೃಷ್ಣನಾಮ ಯಾವ ತರ ಇದೆ ಅಂತಂದ್ರೆ, ಮಧುರಕ್ಕಿಂತ 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 ಮಧುರವಾಗಿರೋದು. 3 ಸಲ ಮಧುರ ಹೇಳ್ತಾರೆ. ಮಧುರಕ್ಕಿಂತ ಯಾವುದೇ ಒಂದು ವಸ್ತು ಏನಾದ್ರು ಮಧುರವಾಗಿದೆ ಅಂತಂದ್ರೆ ಅದಕ್ಕಿನ್ನೂ ಮಧುರವತ್ತೇ ಇರೋಂಥ ವಸ್ತುಗಳಲ್ಲೇ ಮಧುರ ಅಂತ ತಿಳ್ಕೊಳ್ಳಿ. ಮತ್ತೆ ಮಧುರಕ್ಕಿಂತ ಮಧುರವಾಗಿರೋಂಥ ವಸ್ತುಗಳಲ್ಲಿ ಇನ್ನೂ ಅದನ್ನೆಲ್ಲ ಫಿಲ್ಟರ್ ಮಾಡಿದ್ರೆ ಮಧುರವಾಗಿರೋದು ಅಂತ. ಸೊ ಕೃಷ್ಣನಾಮ ಮಧುರಕ್ಕಿಂತ 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 ಮಧುರವಾಗಿರೋದು. ಸೊ ಇದು ವೇತಾನ್ ಅದಕ್ಕಿಂತ ಅಂತ. ಮಂಗಳ ಮಂಗಳಾನಾನ, ಮಂಗಳಕರವಾಗಿರೋಂಥದ್ರಲ್ಲಿ ಮಂಗಳಕರವಾಗಿರೋದು ಕೃಷ್ಣನ. ಏನ್ ಮಂಗಳ ಅಂತ ಹೇಳ್ತಾ ಇದೀವ ನಾವು? ಮಂಗಳ ಅಂದ್ರೆ ಶುಭ, ಅದರಿಂದ ಒಳ್ಳೇದು, ಯಾವ್ದ್ರಲ್ಲೂ ಅದು ಅದು ಅದ್ರಲ್ಲಿ ನಾವು ತಪ್ಪು ಹುಡ್ಕಿದ್ರು ಹುಡ್ಕಕ್ಕಾಗಲ್ಲ, ಅದು ಮಂಗಳ ಅಂತಂದ್ರೆ. ಮಂಗಳ ಪ್ರತಿಯೊಂದರಲ್ಲೂ ಕೂಡ ನಮಗೆ ಶುಭನೇ ಆಗ್ತಾ ಇರೋದು, ಮಂಗಳ ಆಗ್ತಾ ಇರ್ತದೆ. ಈ ಮಂಗಳಗಳಲ್ಲಿ ಕೂಡ ಮಂಗಳಂ ಅಂದ್ರೆ ಮಂಗಳದಲ್ಲಿ ಏನೇನ್ ಮಂಗಳ ಆಗ್ತಾವೋ ಅದರಲ್ಲಿ ಫಿಲ್ಟರ್ ಮಾಡಿದ್ರೆ ಒಂದು ವಸ್ತು ತೆಗಿಬೋದಲ್ಲ, ಆ ತರ ಮಂಗಳವಾಗಿರೋದು ಇದು. ಸಕಲ ನಿಗಮವಲ್ಲಿ, ಸಕಲ ಸಕಲ ಅಂದ್ರೆ ಸರ್ವ, ನಿಗಮ ಅಂತಂದ್ರೆ ವೇದಗಳು. ನಿಗಮ ಕಲ್ಪತರೋ ಬಂತಲ್ಲ ಇದರಲ್ಲಿ, ನಿಗಮ ಕಲ್ಪತರೋ, ನಿಗಮ ಅಂದ್ರೆ ವೇದಗಳು, ವೇದಗಳು ಏನು ಪುರಾಣಗಳು ಹೇಳ್ತೀವಲ್ಲ ಅದನ್ನೇ ನಿಗಮ. ವಲ್ಲಿ, ವಲ್ಲಿ ಅಂತಂದ್ರೆ ಮರ, ಲತಾ. ವಲ್ಲಿ ಅಂತಂದ್ರೆ ಆಕ್ಚುಲಿ ಮೀನಿಂಗ್ ಲತಾ ಅಂದ್ರೆ ಬಳ್ಳಿ ಸುತ್ಕೊಂಡು ಹೋಗುತ್ತಲ್ಲ ಅದು, ಮರ ಅಂತ ಇಟ್ಕೊಳ್ಳಿ. ವಲ್ಲಿ. ನಿಗಮವಲ್ಲಿ ಸತ್ಫಲಂ, ಸತ್ಫಲ ಅಂದ್ರೆ ಫಲ ಬಂದಿರೋದು, ಮುಖ್ಯವಾಗಿ ಫಲ ಬಂದಿದೆಯಲ್ಲ ಈ ಮರದಲ್ಲಿ. ಯಾವುದು? ನಿಗಮವಲ್ಲಿ. ನಿಗಮ ಯಾವುದು? ವೇದಗಳಲ್ಲಿ ಒಂದು ಫಲ ಬಂದಿದೆ ಅಂತಂದ್ರೆ ಅದ್ಯಾವುದು? ಇದನ್ನ ಎಕ್ಸ್ಪ್ಲೇನ್ ಮಾಡಿದೀವಿ, ಆಗಲೇ ಓದಿದೀವಿ.
ವೇದಗಳಲ್ಲೆಲ್ಲ ಸತ್ಫಲಂ ಅಂದ್ರೆ ನಮ್ಮ ಶ್ರೀಮದ್ ಭಾಗವತ ಅಂತ ಓದಿದ್ವಿ. ಅದೇ ತರ ಇಲ್ಲಿ ವೇದಗಳಲ್ಲಿ ಸತ್ಫಲ ಇದೆ ಅಂತಂದ್ರೆ ಹರಿನಾಮ, ಭಗವಂತನ ನಾಮ, ಕೃಷ್ಣನಾಮ ಸತ್ಫಲ ಆಗಿದೆ. ಇದು ಚಿತ್ ಸ್ವರೂಪಂ. ಚಿತ್ ಅಂದ್ರೆ ಚಿನ್ಮಯ ಆಗ್ತಾ ಇರೋದು. ಚಿತ್ ಅಂದ್ರೆ ಮನಸ್ಸು. ಆಕ್ಚುಲಿ ಇಲ್ಲಿ ಚಿನ್ಮಯ ಸ್ವರೂಪ ಆಗಿರೋಂಥದ್ದು. ಇದು ಯಾವಾಗ್ಲೂ ಇದು ಜಾಸ್ತಿ ಆಗ್ತಾ ಇರೋಂಥದ್ದು. ಇದ್ರ ಸ್ವರೂಪ ಯಾವ ತರ, ಪ್ರತಿ ಕ್ಷಣನೂ ಇದು ಜಾಸ್ತಿ ಆಗ್ತಾ ಇರೋಂಥ ಸ್ವರೂಪ ಇದ್ರದ್ದು ಅಂತ. ಸಕೃದಪಿ ಪರಿಗೀತಂ. ಸ್ವಲ್ಪ, ಸಕೃತ್ ಅಂದ್ರೆ ಸ್ವಲ್ಪ, ಸ್ವಲ್ಪ ಸಕೃತ್ ಸ್ವಲ್ಪ, ಪರಿಗೀತಂ ಇದ್ರದ್ದು ಪರಿಗೀತಂ. ಇದನ್ನ ಪಠಣ ಮಾಡಿದ್ರೆ, ಗೀತೆ ಆಡಿದ್ರೆ ಯಾವ್ದು ರೀತಿ, ಶ್ರದ್ಧೆಯಿಂದ ನಾರಾಡು, ಶ್ರದ್ಧಾಯ, ಶ್ರದ್ಧೆಯಿಂದ ನಾರಾಡು. ಇಲ್ವಾ ಹೇಲಂ, ಏಲನಂ, ಸ್ವಲ್ಪ ಏಲನಂ ಅಂದ್ರೆ ಅವಹೇಳನ ಮಾಡ್ಕೊಂಡು ಮಾಡು, ಪರವಾಗಿಲ್ಲ. ಎಷ್ಟೋ ಜನ ನಮ್ಮನ್ನ ಅಯ್ಯೋ ಹರೇ ಕೃಷ್ಣ ತೊಳಿತವ್ರು ನೋಡು ಹೇಳ್ತಾರೆ, ಅವ್ರಿಗೆ ಅವಹೇಳನ ಮಾಡ್ತಾ ಇರ್ತಾರೆ. ಅವ್ನು ಅದ್ ನೋಡು ಇದು ನೋಡಿ ಹರೇ ಕೃಷ್ಣ ಅಂತ ಅವಹೇಳನ ಮಾಡ್ತಾರಲ್ಲ. ಭಗವಂತನ ನಾಮನ ಹೇಳನ, ಇದು ನಾಲೆಜ್ ಹಿಂದೆಗಳು ನೋಡಿದ್ವಿ. ಅವಹೇಳನ ಮಾಡ್ಕೊಂಡು ಮಾಡ್ತಾ ಇರ್ಲಿ, ಪರವಾಗಿಲ್ಲ. ಸ್ವಲ್ಪ ಸಕೃತ್, ಸ್ವಲ್ಪ ಸ್ವಲ್ಪನೇ ಭಾಗನು. ಭೃಗು ಋಷಿ ಯಾರಿಗೆ ಇಲ್ಲಿ ಹೇಳ್ತಾ ಇರೋದು? ಭೃಗು ಋಷಿಗೆ. ಭೃಗುವರ, ಭೃಗುವರ ಕೇಳು, ನರ ಮಾತ್ರ, ಮನುಷ್ಯ ಮಾತ್ರ ಏನಾಗ್ತಾನೆ, ತಾರಯೇತ್. ತಾರಯೇತ್ ಅಂದ್ರೆ ಬಿಡುಗಡೆ, ತರಂತಿ ಅಂತ ಹೇಳ್ತೀವಲ್ಲ. ತಾರಯೇತ್ ಅಂದ್ರೆ ಬಿಡುಗಡೆ ಆಗೋದು, ಬಿಡುಗಡೆ ಆಗ್ತಾನೆ. ಈ ಬಂಧನದಿಂದ, ಭವಬಂಧನದಿಂದ ಎಲ್ಲಾದ್ರಿಂದನೂ ಬಿಡುಗಡೆ ಆಗ್ತಾನೆ. ಯಾವ್ದ್ರಿಂದ? ಕೃಷ್ಣನಾಮ. ಲಾಸ್ಟ್ಗೆ ಕೃಷ್ಣನಾಮ ಅಂತ ಹೇಳಿ. ಇಲ್ಲಿಗೆ ನಾವೇನ್ ತಿಳ್ಕೊಂಡು, ಮಧುರ 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 ಕೃಷ್ಣನಾಮ, ಮಂಗಳ ಮಂಗಳ ಮಂಗಳನಾಮ ಕೃಷ್ಣನಾಮ. ಪ್ರತಿಯೊಂದಿಗೂ ಸೇರಿಸ್ಕೋಬೇಕು ಇಲ್ಲಿ. ಮಧುರ ನಿಗಮವಲ್ಲಿ ಯಾರು? ಕೃಷ್ಣನಾಮ. ಸತ್ಫಲಂ ಯಾರು? ಕೃಷ್ಣನಾಮ. ಚಿತ್ ಸ್ವರೂಪ ಯಾರು? ಕೃಷ್ಣನಾಮ. ಪರಿಗೀತ ಶ್ರದ್ಧೆಯ ಯಾರು? ಶ್ರದ್ಧೆಯಿಂದ ನಾರಾಡು, ಕೃಷ್ಣನ. ಇಲ್ಲ ಹೇಳನಮವಾಗಿಂದಾರ ಕೃಷ್ಣನಾಮ ಆಡು. ಸೊ ಪ್ರತಿಯೊಂದು ಇದು ನರ ಮಾತ್ರ ತಾರಯೇತ್, ಯಾವುದು? ಕೃಷ್ಣನಾಮ. ಸೊ ಈ ಥರ ಕೃಷ್ಣನಾಮ ಪ್ರತಿಯೊಂದು ವಿಧದಲ್ಲೂ ಕೂಡ ನಮ್ಮನ್ನ ಇದರಿಂದ ಆಚೆ ತಗೊಂಡಂತ. ಸೊ ಅದರಿಂದ ನೋಡಿ, ನಾವು ಕೇಳ್ತಾನೆ ಇದೀವಿ, ಅರೆ ಎಷ್ಟು ಮುಗಿತಾನೆ ಇಲ್ವಾ ಇದು ಅಂತ, ಎಷ್ಟು ಇರ್ಬೋದು ಈ ಹರಿನಾಮದ ಬಗ್ಗೆ ಮಹಿಮೆ ಅಂತ. ನಮ್ಮ ಋಷಿ ಮುನಿಗಳು ಇನ್ನೆಷ್ಟು ಆಡಿರ್ಬಾರ್ದು. ಆಕ್ಚುಲಿ ಇದು ಏನ್ ಹೇಳಿ, ಇಡೀ ನಮ್ಮ ಶಾಸ್ತ್ರದ್ದು ಸಾರವಾಗಿರೋದ್ರಿಂದ ಇದು ಎಲ್ಲಾ ಕಡೆ ಇದೆ, ಇದು ಪ್ರತಿಯೊಂದು ಕಡೆನೂ ಇದೆ. ಸೊ ಇದೇ ಶ್ಲೋಕನ ಹೇಳ್ತಾರೆ ನೋಡಿ ಶ್ರೀಮದ್ ಭಾಗವತಮಲ್ಲಿ. ಇದು ಸುಖದೇವ್ ಗೋಸ್ವಾಮಿ 2ನೇ ಸ್ಕಂದ 3ನೇ ಅಧ್ಯಾಯ 24ನೇ ಸೂಕ್ತದಲ್ಲಿ ಹೇಳ್ತಾರೆ. ಇದ್ರನ್ನ ಯಾವ ತರ ಅಂತ. ತತ್ ಅಸ್ಮಾಸಾರಂ ಹೃದಯಂ ವದೇದಂ ಯದ್ ಗೃಹ್ಯಮಾಣೇ ಹರಿನಾಮ ಧ್ಯೇಯಃ ನ ವಿಕ್ರೀಡಯತ ಯದಾ ವಿಕಾರೋ ನೇತ್ರೇ ಜಲ ಗಾತ್ರಾಹುರೇಶು ಹರ್ಷಃ. ಇದ್ರಲ್ಲಿ ತುಂಬಾ ನೋಡಿ, ನಮ್ಗೆ ಇದನ್ನ ಸಂಸ್ಕೃತ ಓದಾಗ ಏನು ಒಂದು ವರ್ಡ್ ಅರ್ಥ ಆಗಲ್ಲ. ಅದಕ್ಕೆ ನಮ್ಗೆ ಇದ್ರದ್ದು ಭಾವನೆ ಗೊತ್ತಾಗಲ್ಲ. ಈ ಕನ್ನಡದಲ್ಲಿ ಓದಾಗ ಇದ್ರ ಅರ್ಥ ಆಗ ನೋಡಿ. ಯಾರು ಈ ಏಕಾಗ್ರ ಚಿತ್ತದಿಂದ ಹರಿನಾಮನ ಯಾರು ಕೀರ್ತನೆ ಮಾಡ್ತಾರೋ, ಕೀರ್ತಿಸಿದರೆ, ಕೀರ್ತನೆ ಮಾಡಿದ್ರೆ ಅವ್ರ ಹೃದಯ ಏನಾಗ್ಬೇಕು? ಪರಿವರ್ತಿತವಾಗುವುದಿಲ್ಲ. ಅಕಸ್ಮಾತ್ ಈ ಪವಿತ್ರವಾದ ಹರಿನಾಮವನ್ನು ಕೀರ್ತಿಸಿದರು, ಹರಿನಾಮನ ನಾವು ಜಪ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಏಕಾಗ್ರ ಚಿತ್ತದಿಂದ ಹರಿನಾಮ ಜಪ ಮಾಡ್ತಾ ಇದ್ದೀವಿ, ಮಾಡ್ತಾ ಇರೋರು ಹೃದಯದಲ್ಲಿ ಏನಾಗಬೇಕು? ಇವೆಲ್ಲ ಪರಿವರ್ತನೆ ಆಗಬೇಕು. ಆದ್ರೆ ಆಗ್ತಾ ಇಲ್ವೋ ನೋಡಿ. ಏನೋ ಯಾರ ಹೃದಯ ಕೀರ್ತಿಸಿದರೂ, ಹರಿನಾಮನ ಕೀರ್ತನೆ ಮಾಡ್ತಾ ಇದ್ರು ಕೂಡ ಯಾರ ಹೃದಯವು ಪರಿವರ್ತವಾಗುವುದಿಲ್ಲವೋ, ಕೀರ್ತನೆ ಮಾಡ್ತಾ ಇದ್ರು ಕೂಡ ಯಾರ ಹೃದಯ ಪರಿವರ್ತನೆ ಆಗ್ತಾ ಇಲ್ವೋ, ಭಾವೋದ್ರೇಕದಿಂದ ಭಾವೋದ್ರೇಕ ಆಗ್ತಾ ಇಲ್ವೋ, ಭಾವೋದ್ರೇಕ ಅಂದ್ರೆ ಭಾವದಿಂದ ಉದ್ರೇಕ ಆಗ್ಬೇಕು ನಮ್ಮ ಮನಸ್ಸು, ಅದಾಗ್ತಾ ಇಲ್ವೋ ಅಂತವ್ರು, ಕಣ್ಣು ನೀರಿನಿಂದ ತುಂಬುವುದಿಲ್ಲವೋ, ಯಾವಾಗ ಹರಿನಾಮ ಜಪ ಮಾಡ್ತಾ ಇದ್ರೆ ಅವ್ರ ಕಣ್ಣಲ್ಲಿ ನೀರು ಬರಲ್ವೋ ಅಂತವ್ರು, ಮತ್ತು ಮೈ ನವಿರೇಳುವುದಿಲ್ಲವೋ, ಅವ್ರ ಮೈ ರೋಮಾಂಚನದಿಂದ ಕಂಪನ ಆಗಲ್ವೋ ಅಂತರ ಹೃದಯ ಇದಾಗೋದಿಲ್ವೋ ಅಂಥವ್ರ ಹೃದಯ ಏನಾಗಿರ್ಬೇಕು? ನಿಶ್ಚಯವಾಗಿ ಕಲ್ಲಿನ ಹೃದಯವೇ ಆಗಿರ್ಬೇಕು ಅಂತಾರೆ. ಈಗ ನಮ್ದೆಲ್ಲ ಒಂದ್ ರೀತಿ ಕಲ್ಲು, ಈ ತರ ಎಲ್ಲ ಏನೂ ಆಗ್ತಾ ಇಲ್ಲ ನಮ್ದು, ಹೌದಾ? ಸುಖದೇವ್ ಗೋಸ್ವಾಮಿ ಮಾತಿದ್ದು. ಸುಖದೇವ್ ಗೋಸ್ವಾಮಿ ಹೇಳ್ತಾ ಇದಾರೆ, ಒಬ್ಬ ವ್ಯಕ್ತಿ ಭಗವಂತನ ನಾಮನ ಜಪ ಮಾಡಿದಾಗ ಇವೆಲ್ಲ ಆಗ್ಬೇಕು.
ಆಗ್ತಾ ಇಲ್ಲ ಅಂತಂದ್ರೆ ಅವ್ರ ಹೃದಯ ಏನಾಗಿರ್ಬೇಕು? ಕಲ್ಲಿನ ಹೃದಯನೇ ಆಗಿರ್ಬೇಕು. ಕಲ್ಲು ಹೋಗ್ಲಾಗಿ ನಮ್ದು ಕಬ್ಬಣನೇ ಆಗ್ಬಿಟ್ಟಿರ್ಬೇಕು. ಕಲ್ಲು ಇಲ್ಲ ಒಂದ್ ಪಕ್ಷ ಕಲ್ಲಾದ್ರೂ ಹೊಡೆದೋಗ್ಬೋದು, ಇಲ್ಲಿ ಕಲ್ಲು ಕಬ್ಬಣದ ಹೃದಯನೇ ಆಗ್ಬಿಟ್ಟಿರ್ಬೇಕು ನಮ್ದು ಇವಾಗ. ಸೊ ಇದು ಆಗೋದಿಲ್ಲ. ಒಂದು ಇದು ಸುಖದೇವ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಇದು ಈಗ ನಮ್ಗೆ ಪ್ರಶ್ನೆ, ಹಂಗಾದ್ರೆ ಈ ನಾವೂನು ಮಾಡ್ತಾ ಇದೀವಿ, ಏನ್ ನಮ್ದು ಏನ್ ಹೃದಯ ಅಷ್ಟೊಂದು ಕಲ್ಲ? ಅಲ್ಲ ಒಂದಾರ ಬೇಡ ಹೋಗ್ಲಿ, ಯಾವ್ದಾರ ಎಲ್ಲ ಬೇಡಪ್ಪ, ಏನಪ್ಪ ನಮ್ದು ಹೃದಯ ಪರಿವರ್ತನೆ ಆಗೋದು ಬೇಡ, ಓಕೆ, ಭಾವೋದ್ರಕ ಆಗೋದು ಬೇಡ, ಕಣ್ಣಿನಿಂದ ನೀರು ಒಂದ್ ಸ್ವಲ್ಪ ನಾರ ಬೇಡವಾ, ಇಲ್ಲ ಮೈ ರೋಮಾಂಚನಾರ ಆಗೋಕಿಲ್ವಾ? ಇವ್ ಯಾವ ಲಕ್ಷಣನೂ ಕೂಡ ಸ್ವಲ್ಪ ಅಲ್ಲ ಆಗ್ತಾ ಇರೋದು ಬಿಡಿ, ಲಕ್ಷಣನೂ ಕಾಣಿಸ್ಕೊತಾ ಕಣ್ಣಲ್ಲಿ ನೀರು ದರ ದರ ಅಂತ ಚೇತನ ಮಹಾಪ್ರಭು ಎಷ್ಟೊಂದ್ ಕಡೆ ಬರುತ್ತೆ. ಚೇತನ ಮಹಾಪ್ರಭು ಕಣ್ಣಲ್ಲಿ ನೀರು ತರ ಗಂಗಾ ನದಿ ತರ ಹರಿತಾ ಇತ್ತು, ಅದನ್ನ ಹಿಡ್ಕೊಂಡು ಕುಡಿತಾ ಇದ್ರು ಅಂತಾನೆ ವರ್ಣನೆ ಬರ್ತವೆ. ಅವ್ರ ಕೀರ್ತನೆ ಮಾಡ್ಬೇಕಾದ್ರೆ ಅವ್ರ ಕಣ್ಣಿಂದ ಬರೋ ನೀರ್ನ ಬಗ್ಸಿಲಿ ಹಿಡ್ಕೊತಿದ್ರಂತೆ, ಆ ತರ ವರ್ಣನೆ ಬರ್ತವೆ. ಇಲ್ಲಿ ನಮ್ಗೆ ಯಾವಾಗ್ಲಾರ ಒಂದ್ಸರಿ ಯಾವ ಬಂದಿದ್ರು ಆಗೋಗ್ಬಿಡೋದು ಒಂದ್ ಕಣ್ಣಲ್ಲಿ, ಈಗ ಬರ್ತಾ ಇಲ್ಲ ಅಂದ್ರೆ ಅರ್ಥ ನಮ್ ಹೃದಯ ಗ್ಯಾರಂಟಿ ಕಲ್ಲೆ. ಇಲ್ಲಿ ಹೇಳಿರೋ ಪ್ರಕಾರ ಒಂದ್ ರೀತಿ ಕಲ್ಲೆ. ಈ ಪ್ರಶ್ನೆ ಇರು, ಈಗ ನಾವು ಚರ್ಚೆ ಮಾಡ್ತಾರೆ ವಿಷಯ ಏನಂದ್ರೆ, ಚೈತನ್ಯ ಮಹಾಪ್ರಭು ಇದಕ್ಕೆ ಆನ್ಸರ್ ಹೇಳ್ತಾರೆ. ಯಾಕೆ ನಮ್ಮ ಹೃದಯ ಕಲ್ಲಾಗಿದೆ, ಕಲ್ ರೀತಿ ಇದೆ, ಇದು ಯಾಕೆ ಈ ವಿಚಾರಗಳು ನಮ್ಮಲ್ಲಿ ಆಗ್ತಾ ಇಲ್ಲ? ಈ ನಮ್ಗೆ ಏನಾರ ಒಂದು ಆಗ್ಬೇಕಿತ್ತು, ಇದು ಕಾರಣ ಏನು? ಈ ಹಂಗಾರೆ ಇದಾಗದೇ ಇರೋ ತರ ತಡೀತಾ ಇರೋದು ಯಾವುದು ನಮ್ನ ಅಂತ ಚೈತನ್ಯ ಮಹಾಪ್ರಭು ಈ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ನಾಳೆ ಹರಿನಾಮ. ಹರೇ ಕೃಷ್ಣ. ಜಯ ಶ್ರೀ ಪ್ರಭುಪಾದ ಕೀ ಜಯ, ಹರಿನಾಮ ಕೀ ಜಯ. ಸೊ ಸ್ವಾರಸ್ಯ ಇರಬೇಕು ನಿಮ್ಗೆ, ಏಕೆ ಅಂತಂದ್ರೆ ಒಂದೇ ದಿನ ಹೇಳ್ಬಿಟ್ರೆ ಆಮೇಲೆ ಎಲ್ಲಾನು ಒಂದೇ ದಿನ ಹೇಳ್ಬಿಟ್ರೆ ಆಮೇಲೆ ನಾಳೆ ದಿನ ಸ್ವಾರಸ್ಯ ಎಲ್ಲಿರುತ್ತೆ ನಿಮ್ಗೆ? ನಾಳೆ ದಿನ ಹೇಳಕ್ಕಿರಲಿರುತ್ತೆ. ಒಂದೊಂದೇ ಜೀರ್ಣ ಮಾಡ್ಕೊಳ್ಳಿ. ಇವತ್ತೇನಿದೆಯೇ ಅದನ್ನ ಜೀರ್ಣ ಮಾಡ್ಕೊಳ್ಳಿ. ವಿಷಯ ಏನಿತ್ತು ಇವತ್ತು? ಭಗವಂತನ ನಾಮ ಯಾವ ತರ ಇತ್ತು? ಮಧುರ 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 ತರ ಇತ್ತು. ಅದು ಎಲ್ಲಾ ನಿಗಮ ಒಲ್ಲಿ ಕಲ್ಲು ಸತ್ಫಲಮ ಆಗಿತ್ತು. ಸೊ ಭಗವಂತನ ನಾಮದಲ್ಲಿ ಯಾವುದೇ ರೂಪದಲ್ಲಿ ಜಪ ಮಾಡಿದ್ರು ಕೂಡ, ಯಾವುದೇ ರೂಪದಿಂದ ಮಾಡಿದ್ರು ಕೂಡ ಮನುಷ್ಯನ ಧಾರಣೆ ಮಾಡುತ್ತೆ. ಇಲ್ಲಿ ನಮ್ಮ ಹೃದಯ ಕಲ್ಲಾಗಿರ್ಲಿ ಪರವಾಗಿಲ್ಲ. ಈ ನೋಡಿ, ಈ ಶ್ಲೋಕಕ್ಕೂ ವಿರೋಧಾಭಾಸ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಹೃದಯ ಕಲ್ಲಾಗಿರ್ಬೇಕು ಅಂತ. ಕಲ್ಲಾಗಿರ್ಲೇಬೇಕು, ಯಾಕಂದ್ರೆ ಇದೆಲ್ಲ ಆಗ್ತಾ ಇಲ್ಲ. ಆದ್ರೆ ಅಲ್ಲಿ ಹೇಳ್ತಾ ಇದೆ, ಏನ್ ಹೇಳ್ತಾ ಇದೆ? ಯಾವುದೇ ಒಬ್ಬ ಮನುಷ್ಯ ಹೆಂಗೆ ಮುಚ್ಚಪ್ಪ ಮಾಡಿದ್ರು ಕಾಟ, ಏಳನದಿಂದ ಮಾಡ್ಲಿ, ಶ್ರದ್ಧೆಯಿಂದ ಮಾಡ್ಲಿ, ಹೆಂಗೆ ಮಾಡ್ಲಿ, ಆ ಮನುಷ್ಯ ಇವತ್ತು ತಾರನೆ ಅಂದ್ರೆ ಅವನು ಕೂಡ ಮುಕ್ತಾತ್ಮ ಮುಕ್ತಿ ಆಗ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ರೆ ಅವ್ನ ಹೃದಯ ಕಲ್ಲು ಅಂತ. ಹೃದಯನೂ ಕೂಡ ಮುಕ್ತಿ ಆಗ್ತಾ ಇದೆ. ಯಾವಾಗ ಆಗತ್ತೆ ಇದು? ಯಾವಾಗ ನಾವು ಇದೇ ತರ ಮಾಡಿ ನಿಲ್ಸ್ಬಿಡಲ್ಲ, ಮಾಡ್ತಾ ಇರ್ತೀವಿ, ಒಂದು ದಿನ ನಮ್ಮ ಹೃದಯನೂ ಪ್ರವಿತ ಆಗುತ್ತೆ, ನಮ್ಮ ಹೃದಯನೂ ಕೂಡ ಕರಿಗೆ ನೀರಾಗುತ್ತೆ, ಕಣ್ಣಲ್ಲಿ ನೀರು ಬರ್ತವೆ, ಆಗುತ್ತೆ. ಆಗಲ್ಲ ಅಂತ ಇಲ್ವೇ ಇಲ್ಲ. ಯಾಕೆಂದ್ರೆ ನಾವು ಹಿಡಿದ್ರೆ ಕೈ ಯಾರ ಕೈನ? ಭಗವಂತನ ಕೈನ, ಕೃಷ್ಣನ ಕೈನ. ಯಾಕಾಗಲ್ಲ? ಹಾಗೆ ಆಗ್ಬೇಕಿದು. ಇಲ್ಲಾಂದ್ರೆ ಕೃಷ್ಣನೇ ಸುಳ್ಳಾಗ್ತಾನೆ, ಕೃಷ್ಣ ನಾಮನ ಸುಳ್ಳಾಗ್ಬಿಡುತ್ತೆ. ಅದಾಗಕ್ ಬಿಡಲ್ಲ ಕೃಷ್ಣ. ನಮ್ಗೆ ಅದಾಗ್ಲೇಬೇಕು. ಟೈಮ್ ಅಷ್ಟೇ. ನಮ್ದು ಎಷ್ಟು ನಿಷ್ಠೆ ಇರುತ್ತೋ ಅದ್ರ ಮೇಲೆ. ಒಬ್ಬರಿಗೆ ಬೇಗ ಆಗುತ್ತೆ ನೋಡಿ, ಯಾರಿಗೂ ಇಲ್ಲಿ ಫೇಲ್ ಅನ್ನೋದೇ ಇಲ್ಲ. ಅದು ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ನಾವು ಈಗ ಅಕಸ್ಮಾತ್ SLCನ ಒಬ್ಬ 1 ವರ್ಷದಲ್ಲಿ ಮುಗಿಸಿದ್ರೆ, ಒಬ್ಬ 2 ವರ್ಷದಲ್ಲಿ ಮುಗಿಸ್ತಾನೆ, ಒಬ್ಬ 3 ವರ್ಷದಲ್ಲಿ ಮುಗಿಸ್ತಾನೆ, ಒಬ್ಬ 4 ವರ್ಷ ಆಗುತ್ತೆ, ಒಬ್ಬ 10 ವರ್ಷ ಆಗುತ್ತೆ. ಇಷ್ಟೇ ವ್ಯತ್ಯಾಸ ಹೊರತು ಅವನು ಪರೀಕ್ಷೆಯಲ್ಲಿ ಫೇಲ್ ಅಂತೂ ಇಲ್ಲ. ಅವನು ಅಂದ್ರೆ ಗುರಿ ಮಾಡ್ತಾನೆ, ಸ್ವಲ್ಪ ಟೈಮ್ ಅಷ್ಟೇ. ಆ ಟೈಮ್ಗೋಸ್ಕರ ವೇಟ್ ಮಾಡಬೇಕು ಅಷ್ಟೇ ಆಗತ್ತೆ ಹೊರತು ಬೇರೆ ಏನಾಗೋದಿಲ್ಲ. ಧೈರ್ಯವಾಗಿರಿ, ಸ್ವಲ್ಪ ಟೈಮ್ ತಗೋತೀವಿ ನಾವು ಅಷ್ಟೇ. ಓಕೆ. ಶ್ರೀಮದ್ ಭಾಗವತಂ ಶ್ಲೋಕ 28-29, 1ನೇ ಸ್ಕಂದ 2ನೇ ಅಧ್ಯಾಯ 28-29. ತುಂಬಾ ಮುಖ್ಯವಾಗಿರೋ ಶ್ಲೋಕಕ್ಕೆ ಬಂದಿದ್ದೀವಿ. ಇದೊಂದೇ ಶ್ಲೋಕ ಸಾಕು. ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೋಬೇಕಾದ್ರೆ ಕೃಷ್ಣನ ಬಗ್ಗೆ ನಾವು ಭಕ್ತಿ ಮಾಡ್ಬೇಕಾದ್ರೆ ಇದು ಒಂದೇ 2 ಶ್ಲೋಕ ಸಾಕಿದೆ ನಿಜ ನೋಡಿದ್ರೆ. ಸೊ ಆ ತರ ಶ್ಲೋಕ. ವಾಸುದೇವ ಪರ ವೇದ ಹೇಳಿ. ವಾಸುದೇವ ಪರ ವೇದ, ವಾಸುದೇವ ಪರಾಮಕಃ, ವಾಸುದೇವ ಪರಾಮಕಃ, ವಾಸುದೇವ ಪರಯೋಗ, ವಾಸುದೇವ ಪರಯೋಗ, ವಾಸುದೇವ ಪರಕ್ರಿಯಃ, ವಾಸುದೇವ ಪರಕ್ರಿಯಃ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ
ವಾಸುದೇವ ಪರಂ ತಪಃ ವಾಸುದೇವ ಪರಂ ತಪಃ ವಾಸುದೇವೋ ಪರೋ ಧರ್ಮೋ ವಾಸುದೇವೋ ಪರಂ ವಾಸುದೇವ ಪರಾಗತಿಃ ವಾಸುದೇವ ಪರಾಗತಿಃ. ಸೊ ವಾಸುದೇವ ಪರವೇದ ಏನು ಹೇಳ್ತಾ ಇದ್ದಾರೆ, ಇದು ಆಲ್ಮೋಸ್ಟ್ ಅರ್ಥ ಆಗ್ಬಿಡುತ್ತೆ. ಒಂದು ವರ್ಡ್ ಎರಡೆರಡು ಒಂದೊಂದೇ ಇರೋದು, ಎಲ್ಲ ವಾಸುದೇವ ಬರ್ತೈತೆ, ಇನ್ನೊಂದೊಂದು ವರ್ಡ್ ಚೇಂಜ್ ಆಗ್ತಾಯಿದೆ. ವಾಸುದೇವ ಪರಾವೇದ ಏನು, ಪರಮ ಪುರುಷ ಶ್ರೀಕೃಷ್ಣನು ಅರಿವು. ವಾಸುದೇವ ಏನಂದ್ರೆ ಕೃಷ್ಣ, ವಾಸುದೇವ ಯಾರು, ವಾಸುದೇವನ ಮಗನಾಗಿದ್ದಂಥ ಕೃಷ್ಣ, ಅವನು ಸಂಬೋಧನೆ ಮಾಡ್ತಾ ಇರೋದು. ವಾಸುದೇವ ಪರಮಪುರುಷ ಶ್ರೀಕೃಷ್ಣನ ಅರಿವು ಅಪೌರುಷೀಯ ಗ್ರಂಥಗಳ ಅಂತಿಮ ವಸ್ತು. ವಾಸುದೇವ ಪರ ವೇದ, ವೇದಗಳಲ್ಲಿ ನಾವು ಭಗವಂತನ ಕೊನೆ ಹಂತನ ಮುಟ್ಬೇಕು ಅಂದ್ರೆ ಇದು ವಾಸುದೇವ. ವಾಸುದೇವ ಅಪೌರುಷ ಗ್ರಂಥಗಳ ಅಂತಿಮ ವಸ್ತು ಯಾವುದು? ಕೃಷ್ಣ. ಎಲ್ಲ ವೇದಗಳ ಅಂತಿಮ ವಸ್ತು. ಈ ವಸ್ತು ಇಟ್ಕೊಂಡೇನೆ ಚರ್ಚೆ ಆಗ್ತಾ ಇರೋದೆಲ್ಲ, ಈ ವಸ್ತು ನೋಡೋಕ್ಕೇನೆ ಚರ್ಚೆ ಆಗ್ತಾ ಇರೋದು. ಈ ವಸ್ತುನ ಈ ಕೃಷ್ಣನ ಹೊಗಳಕ್ಕೋಸ್ಕರನೇ ಇವೆಷ್ಟೆಲ್ಲ ಇರೋದು. ಏನೆಲ್ಲ ತಿರ್ಗಾ ಮುರ್ಗ ಮಾಡ್ತಾ ಇದೀವಿ, ಈ ವಸ್ತು ನೋಡೋಕ್ಕೇನೆ, ಈ ವಸ್ತು ತಿಳ್ಕೊಳಕ್ಕೇನೆ, ಇವನ್ನ ಅರ್ಥ ಮಾಡ್ಕೊಳಕ್ಕೇನೆ. ಟೋಟಲಿ ವೇದಗಳದ್ದು ಸಾರ ಏನೋ ಕೃಷ್ಣ. ವಾಸುದೇವ ಪರ ವೇದ. ವಾಸುದೇವ ಆತನನ್ನು ಪ್ರಸನ್ನಗೊಳಿಸುವುದೇ ಯಾಗಗಳ ಆಚರಣೆಯ ಉದ್ದೇಶ. ಏನೇನು ಯಾಗಗಳು ಮಾಡ್ತಿದೀವೋ, ಯಜ್ಞಗಳು ಮಾಡ್ತಾ ಇದೀವೋ, ಹೋಮ ಹವನ ಯಜ್ಞ ಶಾಂತಿ ಇವೆಲ್ಲ ಏನೇನು ಮಾಡ್ತಾ ಇದ್ದೀವಿ, ಈ ಡೈರೆಕ್ಟ್ ಆಗಿರ್ಬೋದು ಇಲ್ಲ ಇಂಡೈರೆಕ್ಟ್ ಆಗಿರ್ಬೋದು. ಸೊ ಯಾವುದಕ್ಕೋಸ್ಕರ ಯಜ್ಞ ಆಚರಣೆ? ಅವನನ್ನ ಪ್ರಸನ್ನಗೊಳಿಸೋಕ್ಕೋಸ್ಕರ, ಅವನನ್ನ ತೃಪ್ತಿ ಪಡಿಸೋಕ್ಕೋಸ್ಕರನೇ ಪ್ರತಿ ಒಂದು ಕೂಡ ವಾಸುದೇವ ಪರ. ಮಖ ಅಂದ್ರೆ ಯಜ್ಞಗಳು, ಎಲ್ಲ ಯಜ್ಞ ಯಾಗಾದಿಗಳು ಇರೋದು ಭಗವಂತನ ವಾಸುದೇವನ ತೃಪ್ತಿ ಪಡಿಸಕ್ಕೆ, ಪ್ರಸನ್ನಗೊಳಿಸಕ್ಕೆ. ಅದನ್ನ ಬೇರೆ ಬೇರೆ ರೀತಿ ಮಾಡ್ತಾ ಇದಾರೆ ಅಷ್ಟೇ. ಆದ್ರೆ ಇಂಡೈರೆಕ್ಟ್ ಆಗಿ ಅದ್ರದ್ದು ಅರ್ಥ ಏನಂತಂದ್ರೆ ಅವನ್ನ ತೃಪ್ತಿ ಪಡಿಸಕ್ ಮಾಡಿದ್ದು. ಆದ್ರೆ ನಮ್ಗೆ ಗೊತ್ತಿಲ್ಲ. ಅವನ್ನ ತೃಪ್ತಿ ಪಡಿಸಕ್ ಮಾಡ್ತಾ ಇಲ್ಲ. ನಮ್ಮ ಇಂದ್ರಿಯ ತೃಪ್ತಿಗೋ ಇಲ್ಲ ದೇವತೆಗಳ ಇಂದ್ರಿಯ ತೃಪ್ತಿಗೋ ಬೇರೆ ಯಾವ ಇಂದ್ರಿಯ ತೃಪ್ತಿಗಳಿಗೆ ಮಾಡ್ತಾ ಇದೀವಿ ಅಷ್ಟೇ. ಮುಖ್ಯ ಏನೋ ಅವನನ್ನ ತೃಪ್ತಿ ಪಡಿಸಕ್ಕೋಸ್ಕರ ಇರೋದು ಈ ಯಜ್ಞಗಳೆಲ್ಲ. ಯಜ್ಞಗಳು ಇರೋದು ಆ ಥರ, ಬಟ್ ನಮ್ಗೇನಾಗಿದೆ, ನಾವು ಬೇರೆದಕ್ಕೋಸ್ಕರ ಅದನ್ನ ಬಳಸ್ತಾ ಇದೀವಿ ಅಷ್ಟೇ. ಮತ್ತೆ ಯೋಗಗಳ ಆಚರಣೆ ಉದ್ದೇಶ. ವಾಸುದೇವ ಪರ ಯೋಗ, ಯೋಗವು ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಕ್ಕಾಗಿಯೇ ಇದೆ. ಏನು ಯೋಗ ಮಾಡ್ತಾ ಇದೀವಿ, ಪತಂಜಲಿ ಯೋಗ ಇರ್ಬೋದು, ನಾವು ಅಷ್ಟಾಂಗ ಯೋಗ ಇರ್ಬೋದು, ಮತ್ತೆ ಇನ್ನೊಂದು ಏನೇನೇ ಯೋಗಗಳು ಇದಾವಲ್ಲ. ಸೊ ಈ ಮೈ ಮುಳೆ ಮುರಿತಾ ಇರೋದು ಯಾವುದೇ ಎಂದಿದ್ರು ಕೂಡ ಆಕ್ಚುಲಿ ಇಂಡೈರೆಕ್ಟ್ ಆಗಿ ಅದೆಲ್ಲ ಅದರ ಅರ್ಥ ಏನೋ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ. ಈ ಯೋಗಗಳಲ್ಲಿ ಪತಂಜಲಿ ಯೋಗ, ಇದು ಪ್ರಾಣಾಯಾಮ ಸೂತ್ರ ಇವೆಲ್ಲ ಇದಾವಲ್ಲ, ಇದು ಮುಖ್ಯ ಉದ್ದೇಶನೇ ಅದು. ಒಂದ್ ರೀತಿಲಿ ಬೇರೆ ರೀತಿಲಿ ಭಗವಂತನ ಪಡೆಯೋಕ್ಕೋಸ್ಕರ ಅದನ್ನ ಏನ್ ಮಾಡ್ತಾ ಇದೀವಿ, ಕಂಟ್ರೋಲ್ ಮಾಡೋದು. ನಮ್ಮ ವಾಯುಗಳನ್ನ ಇರ್ಬೋದು, ನಮ್ಮ ದೇಹನ ಇರ್ಬೋದು, ನಮ್ಮ ಅಂಗಾಂಗಗಳನ್ನ ಇರ್ಬೋದು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಯೋಗ ಇರೋದು. ಕಂಟ್ರೋಲ್ ಮಾಡಿ ಏನ್ ಮಾಡ್ತಿದ್ದೀರಾ, ಇವನನ್ನ ಅರ್ಥ ಮಾಡ್ಕೊಳಕ್ಕೇನೆ ಕಂಟ್ರೋಲ್ ಮಾಡಿ ಭಗವಂತ ವಾಸುದೇವ ಕೃಷ್ಣನ ಅರ್ಥ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರನೇ ಅವಿರೋದು. ವಾಸುದೇವ ಪರಾಕ್ರಿಯ, ಎಲ್ಲ ಕಾಮ್ಯ ಕರ್ಮಗಳು ಅಂತಿಮ. ಏನ್ ಕಾಮ್ಯ ಕರ್ಮ ಮಾಡ್ತಾ ಇದೀವೋ, ಕಾಮ್ಯ ಕರ್ಮಾಚರಣೆಯಲ್ಲಿ ಕರ್ಮಕಾಂಡದಲ್ಲಿ ಜನ ಮಾಡ್ತಾ ಇದಾರಲ್ಲ, ಈ ಕಾಮ್ಯ ಕರ್ಮಗಳು ಇದಾವಲ್ಲ ಅಂತಿಮವಾಗಿ ಫಲದಾಯಕವಾಗುವುದು ಆತನಿಂದಲೇ. ಸೊ ನಮ್ ಕಾಮ್ಯ ಕರ್ಮಗಳೆಲ್ಲ ಫಲ ಕೊಡ್ತಾ ಇರೋದು. ನಾವೇನೇನೇ ಕ್ರಿಯೆಗಳು ಮಾಡ್ತಾ ಇದೀವಿ ಕಾಮಕ್ಕೋಸ್ಕರ, ಆಸೆಗೋಸ್ಕರ ಕಾಮ್ಯ ಕರ್ಮ ಮಾಡ್ತಾ ಇರೋದು. ಇದು ಅಂತಿಮ ಫಲ ಕೊಡ್ತಾವ್ರನ್ ಯಾರು? ಯಾರು ಒಂದ್ ಬೇಕಲ್ವ, ಏನಾರು ಒಂದ್ ಫಲ ಕೊಡಕ್ಕೆ. ಸೊ ಆ ಫಲ ಕೊಡ್ತಾ ಇರೋನು ಅಂತಂದ್ರೆ ಅವನೇ ಭಗವಂತನೇ. ಆದ್ರೆ ನಾವ್ ಅನ್ಕೊಬಿಟ್ಟಿದೀವಿ ನಮ್ಮ ಪ್ರಯತ್ನದಿಂದ ಆಯ್ತು, ಇಲ್ಲ ಇನ್ನೊಬ್ಬನ ಪ್ರಯತ್ನದಿಂದ ಆಯ್ತು, ಇಲ್ಲ ಗುರು ಪ್ರಯತ್ನದಿಂದ ಆಯ್ತು, ಬೇರೆ ಬೇರೆ ಏನೋ ವಿಚಾರಗಳು ಮಾಡ್ತೀವಿ. ಆದ್ರೆ ನಿಜಕ್ಕೂ ಅದಾಗ್ತಾ ಇರೋದು ಯಾರಿಂದ? ಇವನಿಂದಾನೆ, ವಾಸುದೇವನಿಂದಾನೆ. ಮತ್ತೆ ವಾಸುದೇವ ಪರಜ್ಞಾನಂ, ಆತನೇ ಪರಮೋಚ್ಚ ಜ್ಞಾನ. ಏನೆಲ್ಲ ಜ್ಞಾನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವೋ ಅವನನ್ನು ತಿಳ್ಕೊಳಕ್ಕೆ ಮಾಡ್ತಾ ಇರೋದು, ಅವನಿಂದನೇ ಬರ್ತಾ ಇರೋದು ಜ್ಞಾನ. ಅವನೇ ಕಟ್ಟ ಕಡೆ ಜ್ಞಾನ. ಸೊ ಇದು ನಾವು ಗೊತ್ತಿಲ್ಲದ್ರೆ ಏನ್ ಮಾಡ್ತಾ ಇದೀವಿ, ಇದನ್ನ ಬೇರೆ ಬೇರೆ ರೀತಿಲಿ ಒಂದು ಜ್ಞಾನನ ಸುತ್ತಾ ಇದೀವಿ. ಪರಮೋಚ್ಚ ಜ್ಞಾನ ಅವನೇ. ಎಲ್ಲ ವಾಸುದೇವ ಪರಂ ತಪಃ, ಎಲ್ಲ ಘೋರ ತಪಸ್ಸನ್ನಾಚರಿಸುವುದು ಆತನನ್ನು ಅರಿಯಲಿಕ್ಕಾಗಿ. ಏನ್ ತಪಸ್ ಮಾಡ್ತಾ ಇದ್ದೀವಿ, ಈ ತಪಸ್ಸೆಲ್ಲ ಕೊನೆಗೆ ನಮ್ದು ಗೊತ್ತಿದ್ರಲ್ಲಿ ಗೊತ್ತಿಲ್ಲದೆ ಇರಲಿ,
ಯಾವುದಕ್ಕೋಸ್ಕರ ತಪಸ್ ಮಾಡ್ತಾ ಇದ್ದೀವಿ? ಅವನಿಗೋಸ್ಕರ, ಅವನ್ನ ಅರಿತ್ಕೊಳ್ಳೋಕ್ಕೋಸ್ಕರನೇ, ಅವನು ತಿಳ್ಕೊಳ್ಳೋಕ್ಕೋಸ್ಕರನೇ ನಾವು ತಪಸ್ ಮಾಡ್ತಾ ಇರೋದು. ಅಂದರೆ ಏನಾಗ್ತಾ ಇದೆ ಇಲ್ಲಿ? ತಪಸ್ ಮಾಡ್ತಾ ಇದ್ದೀವಿ ನಮಗೆ ಇಚ್ಛೆ ಪೂರೈಸ್ಕೊಳ್ಳೋಕ್ಕೋಸ್ಕರ. ಇಚ್ಛೆ ಯಾಕೆ ಪೂರೈಸ್ತಾ ಇದ್ದೀವಿ? ಆನಂದವಾಗಿರೋಕ್ಕೆ, ಸುಖವಾಗಿರೋಕ್ಕೆ. ಈ ಸುಖ ಅನ್ನೋದು ಭಗವಂತನೇ ಕೊಡ್ತಾ ಇರೋದು, ಭಗವಂತನೇ ಪಡೆದು ನಾವು ಆ ಸುಖ ಪಡಬೇಕು. ಆದರೆ ನಮ್ಗೆ ಗೊತ್ತಿಲ್ಲದೆ ಏನು ಮಾಡ್ತಾ ಇದೀವಿ? ಬೇರೆ ಒಂದು ವಸ್ತುವಿನಲ್ಲಿ ಹುಡುಕ್ತಾ ಇದೀವಿ ಸುಖನ. ಅವನಲ್ಲೇ ಹುಡುಕ್ಬೇಕು. ಆಕ್ಚುಲಿ ನಿಜ ಸುಖ ಇರೋದು, ಮೂಲ ರೂಪ ಎಲ್ಲ ವಸ್ತುಗಳಿಗೂ ಆನಂದ ಅವನೇ. ಆದ್ರೆ ನಾವು ಭೌತಿಕವಾಗಿರುವ ವಸ್ತುಗಳಿಂದ ಸುಖ ಹುಡುಕ್ತಾ ಇದ್ದೀವಿ. ಅದಕ್ಕೆ ನಮಗೆ ಸುಖ ಶಾಶ್ವತವಾಗಿಲ್ಲ, ಶಾಶ್ವತವಾಗಿ ಆಗ್ತಾ ಇಲ್ಲ ಅದು. ಆದರೆ ಆ್ಯಕ್ಚುಲಿ ನಿಜ ನೋಡಿದ್ರೆ ಇಂಡೈರೆಕ್ಟ್ ಆಗಿ ಅವನ ಸುಖ ಪಡೆಯೋಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು. ತಪ್ಪು ಕಲ್ಪನೆಯಿಂದ ಬೇರೆ ಬೇರೆ ಮಾಡ್ತಾ ಇದೀವಿ ಅಷ್ಟೇ. ಸೊ ಈ ಘೋರ ತಪಸ್ಸನ್ನು ಆಚರಿಸುವುದು ಆತನನ್ನು ಅರಿಯಲಿಕ್ಕಾಗಿ. ವಾಸುದೇವ ಪರೋ ಧರ್ಮ, ಧರ್ಮ ಇರುವುದು ಆತನನ್ನು ಪ್ರೇಮಮಯ ಸೇವೆ ಸಲ್ಲಿಸಲಿಕ್ಕಾಗಿಯೇ. ನಮ್ಮ ಧರ್ಮ ಏನಿದೆ? ಭಗವಂತನಿಗೆ ಸೇವೆ ಸಲ್ಲಿಸೋಕ್ಕೋಸ್ಕರ ನಮ್ಮ ಧರ್ಮ ಅಂತ ಹೇಳ್ತಾ ಇರೋದು ನಾವು, ಅವನಿಗೆ ಸೇವೆ ಮಾಡೋಕ್ಕೋಸ್ಕರ. ಮತ್ತೆ ಲಾಸ್ಟ್ಗೆ ವಾಸುದೇವ ಪರಾಂ ಗತಿ, ಆತನೇ ಜೀವನದ ಅತ್ಯುನ್ನತ ಗುರಿ. ಕೊನೆ ಒಂದು ಗುರಿ. ನಾವು ಬಾಣ ಬಿಡ್ತಾ ಇದ್ದೀನಿ, ಲಾಸ್ಟ್ಗೆ ತಲುಪಬೇಕಾಗಿರೋದು ಎಲ್ಲಿಗೆ ಅಂತಂದ್ರೆ ಯಾವುದೋ ಅಕ್ಕಿ ಕಣ್ಗೋ ಇಲ್ಲ ಅದಕ್ಕೆ ಕಣ್ಗೆ ಇದು ಕಣ್ಗೋ ಅಲ್ಲ, ಗುರಿ ತಲುಪಬೇಕಾಗಿರೋದು ಎಲ್ಲಿಗೆ? ವಾಸುದೇವನ ಗತಿ. ಅವನೇ ಕಡೆಯ ಗುರಿ. ಆ ಗುರಿ ಏನಾಗಿದೆ? ಆ ಗುರಿಗೆ ನಾವು ಇವಾಗ ಆ ಗುರಿನ ತಲುಪಕ್ಕೋಸ್ಕರ ನಾವೇನು ಎಲ್ಲ ಪ್ರಯತ್ನ ಏನು ಮಾಡ್ತಾ ಇದ್ದೀವಿ? ಅವನನ್ನು ತಲುಪಕ್ಕೋಸ್ಕರನೇ. ಗುರಿ ಅವನೇ ಆಗಿದ್ದಾನೆ. ಸೊ ಆ ಗುರಿನ ತಲುಪಿದ್ರೆ ಮಾತ್ರ ಕಡೆ ಆನಂದ. ಅದರಿಂದ ವಾಸುದೇವ ಪರ ಗತಿ, ಅವನೇ ಜೀವನದ ಅತ್ಯುನ್ನತ ಗುರಿ. ಸೊ ಇದನ್ನ ಯಾರು ತಿಳ್ಕೊತಾರೋ, ಇದೆಲ್ಲ ವಿಷಯಗಳು ಇಡೀ ನಮ್ಮ ಜೀವನದಲ್ಲಿ ಅಡಗೋಗಿದೆ. ಇಷ್ಟು ವಿಷಯಗಳೆಲ್ಲ ಒಂದಲ್ಲ ಒಂದು ರೀತಿ ಇಷ್ಟು ವಿಷಯಗಳೊಳಗಡೆ ಬಂದ್ಬಿಡ್ತವೆ. ಸೊ ಇದು ಯಾರು ಈ ಥರ ತಿಳ್ಕೊತಾರೋ, ವಾಸುದೇವನೇ ಇದಕ್ಕೆಲ್ಲ ಗುರಿಯ, ವಾಸುದೇವನೇ ನಮಗೆಲ್ಲ ಕೊಡ್ತಾ ಇರೋನು, ಅವನೇ ಪರಮ ಯೋಗ ಆಗಿರೋನು, ಅವನೇ ಪರಮೋಚ್ಚ ಜ್ಞಾನ, ತಪಸ್ಸು ಅವನಿಗೋಸ್ಕರ ಮಾಡಬೇಕು, ಕಾರ್ಯಗಳೆಲ್ಲ ಕರ್ಮದ ಫಲ ಸಿದ್ಧಿ ಕೊಡ್ತಾ ಇರೋದು ಅವನೇ. ಇದು ಯಾರು ತಿಳ್ಕೊತಾರೋ ಇನ್ನು ವಾಸುದೇವನ ಬಿಡೋಕ್ಕಾಗತ್ತಾ? ಸೊ ಅಂದರೆ ಇದೇ ಅಂತಿಮ ಗುರಿ, ಅಂತಿಮ ಲಕ್ಷ್ಯ, ಅಂತಿಮದ್ದು ನಮ್ದು ಇದು ಅಂತಂದರೆ ವಾಸುದೇವ ಕೃಷ್ಣ. ಸೊ ಇದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೋ, ಸೊ ಭಗವಂತನ ಭಕ್ತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅರ್ಥ ಆಗದೆ ಇರೋರು ಹುಡುಕ್ತಾ ಇರ್ತಾರೆ, ಹುಡ್ಕೊಳ್ಳಿ, ನಾವು ಮುಂದೆ ಹೋಗೋಣ. ಭಾವಾರ್ಥ. ಪರಮ ಪುರುಷ ಶ್ರೀಕೃಷ್ಣನೊಬ್ಬನೇ ಪೂಜೆಗೆ ಪಾತ್ರನಾದವನೆಂದು ಈ 2 ಶ್ಲೋಕಗಳಲ್ಲಿ ದೃಢೀಕರಿಸಲಾಗಿದೆ. 2 ಶ್ಲೋಕದ ಕೃಷ್ಣನೇ ನಮ್ದು ಎಲ್ಲ ಪೂಜೆಗೆ ಪಾತ್ರ ಆಗಿರೋನು, ಬೇರೆ ಯಾರು ಪಾತ್ರ ಅಲ್ಲ. ವೇದ ಸಾಹಿತ್ಯದಲ್ಲೂ ಇದೇ ಆಶಯವು ತೋರುತ್ತದೆ. ತನ್ನ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವುದು ಮತ್ತು ಎಂದೂ ನಿಂತು ಹೋದ ಆತನಿಗೆ ಸಲ್ಲಬೇಕಾದ ಪ್ರೇಮಮಯ ಸೇವೆಯನ್ನು ಅಂತಿಮವಾಗಿ ಪುನರಾರಂಭಿಸುವುದು ಇದೇ ವೇದಗಳ ಒಟ್ಟು ಅಭಿಪ್ರಾಯ ಮತ್ತು ಸಾರ. ನಮ್ಮ ಸಂಬಂಧ ಮುಂಚೆ ಇತ್ತು, ಕೃಷ್ಣನಿಗೂ ನಮಗೂ ಸಂಬಂಧ ಏನಿತ್ತು? ಆಧ್ಯಾತ್ಮಿಕ ಲೋಕದಲ್ಲಿ ಪೂರ್ಣವಾಗಿರೋಂಥ ಸಂಬಂಧ ಇತ್ತು. ಆ ಸಂಬಂಧ ಏನು ಮಾಡಿದ್ದೀನಿ? ನಾನು ಕಳ್ಕೊಂಡು ಏನು ಮಾಡಿದ್ದೀನಿ? ಬಂದ್ಬಿಟ್ಟಿದ್ದೀನಿ, ನೀನು ಸಂಬಂಧ ಬೇಡ ಅಂತ. ಸೊ ಈ ಎಲ್ಲದು ಉದ್ದೇಶ ಇದೇನಿದೆ? ಅಭಿಪ್ರಾಯ, ಒಟ್ಟು ಅಭಿಪ್ರಾಯ ಏನು ವೇದದ ಸಾರ ಏನು? ಮತ್ತೆ ಈ ಸಂಬಂಧನ ಪುನರ್ ಸ್ಥಾಪನೆ ಮಾಡೋದೇ ಸಾರ. ಈ ವೇದಗಳದ್ದು ಸಾರ ಅಂತಂದ್ರೆ ಜೀವಿಗೂ ಪರಮಾತ್ಮನಿಗೂ ಕಳೆದೋಗಿರೋಂಥ ಸಂಬಂಧನ ಮತ್ತೆ ಪುನರ್ ಸ್ಥಾಪನೆ ಮಾಡದೆ ಈ ವೇದಗಳದ್ದು ಒಟ್ಟು ಸಾರ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏನು ಭಗವದ್ಗೀತೆಯಲ್ಲಿ ಈ ಸಿದ್ಧಾಂತವನ್ನು ಭಗವಂತನ ತನ್ನ ಮಾತುಗಳಲ್ಲಿ ದೃಢಪಡಿಸುತ್ತಾನೆ. ಆತನನ್ನು ತಿಳಿಯುವುದೊಂದೇ ವೇದಗಳ ಅಂತಿಮ ಉದ್ದೇಶ. ವೇದೇಶ್ಚ ಚರ್ಮಂ ಅಹಮೈವ ವೇದ್ಯಂ, ವೇದಗಳಿಂದ ತಿಳಿಬೇಕಾಗಿರೋನು ನಾನೇ, ಕೃಷ್ಣ ಹೇಳ್ತಾ ಇರೋದು. ಅಂತಿಮ ಉದ್ದೇಶ ಅವನು ತಿಳ್ಕೊಳ್ಳೋದು ವೇದಗಳದು. ಲೌಕಿಕ ಗುಣಗಳ ಅಧೀನದಲ್ಲಿರುವ ಪತಿತಾತ್ಮರಿಗೆ ಪುನಃ ಸ್ಮೃತಿ ನೀಡಲು ಭಗವಾನ್ ಪರಮಪುರುಷ ಶ್ರೀಕೃಷ್ಣನೇ ವ್ಯಾಸ ಮಹರ್ಷಿಗಳ ರೂಪದಲ್ಲಿ ಅವತರಿಸಿ ಈ ಎಲ್ಲ ಅಪೌರುಷ ಗ್ರಂಥಗಳನ್ನು ನಿರ್ಮಿಸಿದ್ದಾನೆ. ಈ ಅಪೌರುಷ ಧರ್ಮ ಗ್ರಂಥಗಳ ಉದ್ದೇಶ ಏನು? ಮರ್ತೋಗಿರೋ ಸ್ಮೃತಿ, ಮರ್ತೋಗಿರೋ ಜ್ಞಾಪಕ ಮಾಡಕ್ಕೆ. ಏನ್ ಮರ್ತೋಗಿದೆ? ನಾನು ಭಗವಂತನ ಸೇವಕ ಅಂತ ಜೀವಿಗಳಿಗೆ ಮರ್ತೋಗಿದೆ, ಅದನ್ನ ಮತ್ತೆ ತಿರ್ಗಾ ನೆನ್ಸದೇ ವೇದಗಳದ್ದು ಗುರಿ. ಎಲ್ಲಾ ವೇದಗಳು ಕೊನೆಗೆ ಏನ್ ಮಾಡ್ತಾ ಇದೆ? ನಿಮ್ಮ ತಂದೆ ಅಲ್ಲಿದ್ದಾನೆ, ನಿನ್ನ ಸಂಬಂಧ ಈ ತರ ಇದೆ, ಅವನ ಹತ್ರ ನೀನು ಹೋಗ್ಬೇಕು, ನೀನು ಸೇವಕ, ಅವನು ಒಡೆಯ ಅಂತ ತೋರ್ಸದೆ ನಮ್ಮ ವೇದಗಳದ್ದು
ಲಾಸ್ಟ್ ಅಂತಿಮ ನಿರ್ಣಯ, ಗುರಿ ಅಂತಂದ್ರೆ ಅದೇ. ಇದನ್ನ ವೇದವ್ಯಾಸರು ಭಗವಂತನ ರೂಪದಲ್ಲಿ ಬಂದ್ಬಿಟ್ಟು ಮತ್ತೆ ತಿರ್ಗಿ ಅದನ್ನೇ ಬರೆದ್ರು. ವೇದವ್ಯಾಸರು ಏನ್ ಮಾಡಿದ್ರು, ಭಗವಂತನೇ ಸ್ವಯಂ ಭಗವಂತನೇ ಅವ್ರಾಗ ಬಂದು ಮತ್ತೆ ಇದನ್ನ ನೀನು ಸ್ಥಾಪನೆ ಮಾಡ್ಬೇಕು ಅಂತ ಬರಿತಾ ಇದ್ದಾರೆ. ನೋಡಿ ಜೀವಿ ಮೇಲೆ ಎಷ್ಟೊಂದು ಕೃಪೆ ಭಗವಂತಿಗೆ ಅಂತಂದ್ರೆ, ಮರ್ತ್ಕೊಂಡಿರ್ತೀವಿ, ಮತ್ತೆ ಜ್ಞಾಪಕ ಮಾಡ್ತಾನೆ, ಮತ್ತೆ ತಿರುಗಿ ಯಾರು ಅವನೇ ಅವತಾರ ಆಗಿ ಬರ್ತಾನೆ, ಅವನೇ ಕಷ್ಟ ತಗೋತಾನೆ. ಇಷ್ಟೆಲ್ಲ ಆಗ್ಲಿ ಅವನೇ ಹೆಂಗೆ ಜಪ ಮಾಡ್ಬೇಕು ಅಂತ ಕುಣಿತಾ ಬಂದು ಹೇಳ್ಕೊಡ್ತಾನೆ. ಅವನೇ ಬಂದು ಹೇಳ್ಕೊಟ್ಟ, ನೀನ್ ನೋಡಪ್ಪ ನೀನ್ ಮಾಡ್ತಾರೆ ಸರಿ, ಹಿಂಗ್ ಮಾಡು ಅಂತ. ಓಕೆ, ಅದನ್ನ ಮಾಡಕ್ಕೆ ಒಬ್ಬರನ್ನ ನೇಮಕ ಮಾಡ್ದ, ಯಾರನ್ನ ಒಬ್ಬ ಗುರುಗಳನ್ನೋ ಆಚಾರ್ಯನ ನೇಮಕ ಮಾಡಿದಾನೆ, ಸರಿಯಾಗಿ ಮಾಡ್ತಾ ಇದ್ದ ನೋಡು ಕೂತ್ಕೊಂಡು ಅಂತ. ಅವರು ಬಂದು ನೋಡ್ತಾ ಇದ್ದಾರೆ. ಮತ್ತೆ ಇದ್ರ ಜೊತೆಗೆ ಅವಾಗ ಎಚ್ಚರಿಕೆ ಕೊಡೋಕ್ಕೋಸ್ಕರ ಓಕೆ ತಿಂದು ಇದು ಸರಿಗೆ ಮಾಡ್ತಾ ಇದ್ದಾನ, ತಿಂದು ಸುಸ್ತಾಗೋಯ್ತು, ಪ್ರಸಾದ ಕೊಡೋಕ್ಕೋಸ್ಕರ ಭಗವಂತನೇ ಇತ್ಕೊಂಡು ಪ್ರಸಾದ ತಿಂದು ತಿರ್ಗಾ ನೋಡ ತಿನ್ನಪ್ಪ ಇದ್ದಾನ ಅಂತ ತಿರ್ಗಾ ಅವನೇ ಕೊಡಕ್ ಬಂದ. ಏನಿಲ್ಲ ವ್ಯವಸ್ಥೆ ಆಗಿದೆ ನೋಡಿ. ಅವನೇ ಹೇಳ್ಕೊಟ್ಟ, ಅವನೇ ಇನ್ಚಾರ್ಜ್ ಆಗಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಮತ್ತೆ ಸಾಕಾಯ್ತಾ, ಬೇಕಾ ನೀರು ಹಣ್ಣು ಹಪ್ಪಳ ಬೇಕಾ ತಗೋ, ಇಲ್ಲಿ ಪ್ರಸಾದ ತಿನ್ನಂತ ಅವನೇ ಮತ್ತೆ ತಿರ್ಗಾ ಪ್ರಸಾದ ರೂಪದಲ್ಲಿ ಬಂದಿದ್ದಾನೆ. ಇದೆಲ್ಲ ಸಾಕಾಗಿ ಜನಗಳು ಆರಾಮಾಗಿರಪ್ಪ ಅಂತ ಅಂದ್ಬಿಟ್ಟು ಭಕ್ತರನ್ನು ಕೊಟ್ಟಿದ್ದಾನೆ ಜೊತೆಗೆ ಆರಾಮಾಗಿರಿ ಅಂತ. ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿಕೊಟ್ರು ಕೂಡ ನಮ್ಗೆ ಕೊನೆ ಒಂದ್ಸರಿ ನೀನ್ ಬೇಡ ಅಂತಾನೆ ಹೇಳ್ತೀವಿ ಹೊರತು ಬೇಕು ಬೇಕು ಅಂತ ಯಾವತ್ತೂ ಹೇಳಲ್ಲ ನಾವು. ನಾವು ಅನ್ಕೋತಾ ಇದೀವಿ ನಮ್ಗೆ ಬೇಕು ಅಂತ, ನಾನು ಸುಮ್ಮನೆ ಅಂತ ಇದ್ದೀನಿ. ಆದ್ರೆ ಬೇಕು ಅಂತಂದಾಗ ಕಾರ್ಯ ಮಾಡ್ಬೇಕು. ಕಾರ್ಯ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ಬೇಡ ಅಂತಾನೆ ಅರ್ಥ. ನಾವು ಕರೆಕ್ಟಾಗಿ ಏನ್ ಕೃಷ್ಣ ಹೇಳ್ದಂಗೆ ನಡ್ಕತಾ ಇಲ್ಲ ಅಂದ್ರೆ ಅರ್ಥ ಏನು, ಬೇಡ ಅಂತಾನೆ ಅರ್ಥ ಇಂಡೈರೆಕ್ಟ್ ಆಗಿ. ಆದ್ರೆ ಮೇಲ್ಗಡೆ ಮಾತ್ರ ಬೇಕು ಅಂತ ಇದೀವಿ. ಆದ್ರೆ ಇಂಡೈರೆಕ್ಟ್ ಆಗಿ ನಾವು ತೋರಿಸ್ತಾ ಇರೋದು, ಕಾರ್ಯದಿಂದ ತೋರಿಸ್ತಾ ಇರೋದು ಬೇಡ ಅಂತ, ಕಾರ್ಯ ಮಾಡ್ತಾ ಇರೋದು ನೋಡಿ. ಹಿಂಗೆ ನೋಡ್ಕೊಳ್ಳಿ, ಇಷ್ಟೆಲ್ಲ ಮಾತಾಡ್ಬಿಟ್ಟು ಏನ್ ಮಾಡ್ತೀವಿ, ಕೊನೆಗೆ ಒಂದ್ ಸರಿ ಅಲ್ಲಿ ಆ ಕಡೆ ಹೋಗ್ಬಿಟ್ಟು ನಡ್ಕೊಳ್ಳೋದೇ ಬೇರೆ ರೀತಿ, ಮಾತಾಡೋದೇ ಬೇರೆ ರೀತಿ, ಕಾರ್ಯ ಮಾಡೋದೇ ಬೇರೆ ರೀತಿ. ಸೊ ಅಂದ್ರೆ ಏನಾಗ್ತಿದೆ, ಇದು ನಡೀತಾನೆ ಇದೆ. ಎಲ್ಲಿವರೆಗೆ ನಮಗೆ ಈ ಏಟು ಬೀಳ್ತಾನೆ ಒಂದಿನ ಅಟ್ಲಿ ಬಿದ್ದು ಏನಾಗುತ್ತೆ, ಅದು ಹೊಡೆಯುತ್ತೆ. ಸುಮ್ಮನೆ ಆಗ್ತಾ ಇರ್ಬೇಕು ಹಿಂಗೆ. ಆ ಏಟ್ ಬೀಳ್ತಾ ಇರತ್ತಲ್ವಾ, ಆ ಏಟ್ ಬಿದ್ದು ಏನಾಗ್ತಾ ಇದೆ, ಅದಕ್ಕೆ ಸಾಕಾಗಿ ಏನಾಗುತ್ತೆ, ಅದೇ ಕ್ರ್ಯಾಕ್ ಬಿಟ್ಟು ಒಂದಿನ ಹೊಡ್ಕೊಳುತ್ತೆ. ಎಲ್ಲಿವರೆಗೆ ಅಂತಂದ್ರೆ, ಈ ಅಮೆಜಾನ್ ಕಾಡುಗಳಲ್ಲಿ ದೊಡ್ಡ ವೃಕ್ಷಗಳು ಇರ್ತಾವಲ್ಲ, ಅವನ ಕಡಿಯಕ್ಕೆ ಟೆಕ್ನಿಕ್ ಮಾಡ್ತಾರಂತೆ ಈ ಕಾಡು ಜನ. ಏನ್ ಟೆಕ್ನಿಕ್ಕು, ಅವನ ಯಾವುದಿಂದನೂ ಕಡಿ ಅಷ್ಟೊಂದು ಗಟ್ಟಿ ಇರ್ತವೆ, ಕಡಿಯಕ್ಕಾಗಲ್ಲ. ಏನ್ ಮಾಡ್ತಾರಂತೆ, ದಿನ ಮರಕ್ಕೆ ಹೋಗ್ಬಿಟ್ಟು ಬೈಯೋದು, ಮರದ ಹತ್ರ ನಿಂತ್ಕೊಂಡು ದಿನ ಹೋಗಿ ಬೈತಾ ಇರೋದು ಅದಕ್ಕೆ ಕೆಟ್ಟ ಶಬ್ದಗಳಿಂದ. ಅದು ತಡೆಯಕ್ಕಾಗ್ದಿರ ಅದು ತಾನೇ ಬಿದ್ದೋಗುತ್ತಂತೆ ಮರಗಳು, ಅದನ್ನ ಕೇಳಿ ತಡೆಯಕ್ಕಾಗ್ದಿರ. ಇದು ಫ್ಯಾಕ್ಟ್, ಇದು ನಿಜ. ಅಂದ್ರೆ ಒಂದು ಆತರ ಅಷ್ಟೊಂದು ತಮೋಗುಣದಲ್ಲಿರೋಂಥ ಮರನಿಗೆ ಅಷ್ಟೊಂದು ಪ್ರಜ್ಞೆ ಬಂದು ಅದು ಬಿದ್ದೋಯ್ತು ಅಂತಂದ್ರೆ, ಇನ್ನು ನಾವು ಅಷ್ಟೊಂದು ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ಆಗ್ತಾ ಇಲ್ಲ ತಾನೇ, ಇದೆಲ್ಲ ಪ್ರೊಸೆಸ್ ಮಾಡ್ತಾ ಇರೋದು. ಏನ್ ಗೊತ್ತಾ, ಇದು ನಾವು ಒಂದ್ ರೀತಿ ಅಲ್ಲಿ ಈಗ ಶ್ಲೋಕ ಹೇಳ್ದಂಗೆ, ಶ್ರೀಮದ್ ಭಾಗವತಂ ಶ್ಲೋಕ ಹೇಳ್ದಂಗೆ ಕಲ್ಲು, ನಾವು ಏನಾಗಿದೆ ನಮ್ಗೆ ಇದೆಲ್ಲ ಆಗ್ತಾ ಇದೆ, ಕಲ್ಲಾಗ್ಬಿಟ್ಟಿದೆ. ಸೊ ಈ ಕಲ್ಲನ್ನು ಕೆಚ್ಚಾಕ್ಬೇಕು, ಈಗ ಹೊಡೆದಾಕ ಪುಡಿ ಮಾಡ್ಬೇಕು, ಈಗ ಮಣ್ಣು ತರ ಮಾಡ್ಬೇಕು. ಏನ್ ಮಾಡೋದು, ಸುಮ್ನೆ ಏಟ್ ಆಗ್ತಾ ಇರಿ. ಅದಕ್ಕೆ ನೋಡಿ, ನೀವು ಆಗ್ತಾ ಇರೋ ಏಟು ಪ್ರಯೋಜನ ಇಲ್ಲ ಅನ್ಕೋಬಿಡಿ, ಇದೆ ಹೊಡಿತಾ ಇಲ್ಲ ಆದ್ರೆ ಪ್ರಯೋಜನ ಇದೆ. ಸುಮ್ನೆ ಹಿಂಗ ಆಗ್ತಾ ಇರಿ. ಈ ಬಾವಿಲಿ ರಾಟೆ ಸವಿತೆ ಅವಾಗ ಹೇಳ್ತೀವಲ್ಲ, ರಾಟೆ ಸೌದೋಗಿರುತ್ತಲ್ಲ, ನಾವು ಸವಿತಾ ಇರೋದು ಗೊತ್ತಾಗುತ್ತಾ, ಅದು ನಮ್ಗಿಲ್ಲ, ಬರೀ ಮಾಡ್ತಾರೆ. ಅದಕ್ಕೆ ಅದು ಮಾಡ್ತಾ ಏನಾಗುತ್ತೆ, ಒಂದೊಂಚೂರು ಸವಿತಾ ಅದೇನ್ ಬೇಕು ಅಂತಾನೆ ಸವಿತಾ ಇಲ್ಲ ನಮ್ಗೆ, ಅದರಿಂದ ಪ್ರಯೋಜನ ಪಡ್ಕೊತಾ ಇದೀವಿ, ನೀರ್ ಎತ್ತುತ್ತಾ ಇದೀವಿ ಮೇಲೆ ಅಲ್ವಾ. ಸೊ ಆದ್ರೂ ಕೂಡ ಅದು ನಿಧಾನಕ್ಕೆ ಮಾಡ್ತಾ ಏನಾಗುತ್ತೆ, ಸೌದೋಗುತ್ತೆ ಒಂದೇ ಕಡೆ ಮಾಡ್ತಾ ಇದ್ದಾಗ. ಅದೇ ತರ ನಮ್ಮ ಬುದ್ಧಿ ಮೇಲೆ ಏನ್ ಮಾಡ್ಬೇಕು, ನಾವು ಬುದ್ಧಿ ಮನಸ್ ಮೇಲೆ ಕೊಡ್ತಾ ಇರ್ಬೇಕು. ಹಿಂಗೆ ಯಾವ್ದ್ರಿಂದ ಕೊಡ್ತೀರಿ, ನರಿನಾಮದಿಂದ ಹಿಂಗ ಆಡ್ತಾ ಇರ್ಬೇಕು, ಹಿಂಗ ಟಕ ಅಂತ ಹೊಡಿತಾರೆ. ಹೊಡ್ದೋಗ್ಲಿ ಬಿಡ್ಲಿ, ಅದು ಸುಮ್ನೆ ಹೊಡಿತಾರೆ ಅದ್ರ ಮೇಲೆ. ಒಂದಿನ ಏನಾಗತ್ತೆ, ಅದು ಕ್ರ್ಯಾಕ್ ಬಿಡುತ್ತೆ. ತಿರ್ಗಾ ಕ್ರ್ಯಾಕ್ ಮೇಲೆ ತಿರ್ಗಾ ಮತ್ತೆ ಹೊಡಿತಾ ಇರಿ, ಇನ್ನೊಂದ್ ಸ್ವಲ್ಪ ಕ್ರ್ಯಾಕ್ ಬಿಡುತ್ತೆ, ಮತ್ತೆ ಹೊಡಿತಾ ಇರಿ, ಪುಡಿ ಆಗ್ತಾ ಇರುತ್ತೆ.
ಇಷ್ಟೇ ಮಾಡ್ಬೇಕಾಗ, ಏನು ಮಾಡಕ್ ಸಾಧ್ಯನೇ ಇಲ್ಲ. ಏನ್ ಮಾಡಿ ಅದಕ್ಕೇನೋ ಹರಿನಾಮ ಇರೋದೇ ಅದಕ್ಕೆ. ಸುಮ್ನೆ ಅದ್ರ ಮೇಲೆ ಹಿಂಗೆ ಹರಿನಾಮ ಕೊಡ್ತಾ ಇರಿ, ಕಲ್ಲಂತದ್ದು ಸೌದೋಗಿರುತ್ತೆ ಅದು. ಬೇಕಾದ್ರೆ ಒಂದು ಪ್ರಯತ್ನ ಮಾಡಿ ನೋಡಿ ನೀವು. ಸುಮ್ನೆ ಯಾವ್ದೋ ಒಂದು ಗಟ್ಟಿ ವಸ್ತು ಇಟ್ಕೊಂಡ್ಬಿಟ್ಟು ದಿನ ಎಡೆಟ್ ಹಾಕಿ ಬನ್ನಿ, ಅದ್ರ ಮೇಲೆ ಆಗ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಹಾ, ಇಲ್ಲಿ ಇಷ್ಟಕ್ಕೆ ಯಾಕೆ ಹೋಯ್ತೀರಿ? ನಮ್ಮ ಹುಡುಗರಿಗೆ ಆ ಈ ಬರೋಲ್ಲೋ ಸರಿಯಾಗಿ, ಒಂದು ಒತ್ತು ತಿರ್ಗ ಬರೋಲ್ಲೋ, ಹೇಳ್ತಾ ಇಲ್ವ ಶ್ಲೋಕ ಹೇಳದ್ ನೋಡಿದ್ರೆ ಓ ಇವ್ರಿಗೆ ಏನೋ ಬಂದ್ಬಿಡ್ತದೆ ಅನ್ಕೋಬೇಕು. ಇವ್ರಿಗೆ ಯಾರಾದ್ರೂ ಗೊತ್ತಿಲ್ದೇ ಇರೋರ್ಗೆ ಏನಾರ ಆ ಶ್ಲೋಕ ಓದಿಸ್ಬಿಟ್ರು, ಅಯ್ಯೋ ಹುಡುಗರು ಏನು ಬಹಳ ಎಕ್ಸ್ಪರ್ಟ್ ಏನೋ ಇರ್ಬೇಕಣಪ್ಪ ಅಂತ. ಒಂದ್ ನಿಮಿಷ ಬರೀರಪ್ಪ ಅದನ್ನ ಅನ್ಬಿಟ್ಟಾಗ ಗೊತ್ತಾಗೋಗುತ್ತೆ ಅವ್ರ ಅದಕ್ಕೆ ಅಂತೂ ಇಂತೂ ಬಂತ ಅವ್ರಿಗೆ ಬಂದಿದ್ಯಾ, ಅಟ್ಲೀಸ್ಟ್ ಗೊತ್ತಾಗ್ತಾ ಇದೀಯಾ. ಯಾರಿಗೋ ಅಕಸ್ಮಾತ್ ಏನಾರು ದೂತ್ರು ಇಲ್ಲ ಯಾರೋ ದೂತ್ರು ಬಂದಾಗ ಈ ಶ್ಲೋಕ ಹೇಳ್ಬಿಟ್ಟಿದ ತಕ್ಷಣ ಅಯ್ಯ ಇವ್ರು ಸವಾಸ ಬೇಡ ಅನ್ಕೋಬಿಟ್ಟು ಅವ್ರಿಗೇನೆ, ಅವ್ರಿಗೆ ಶ್ಲೋಕ ಹೇಳ್ತಾನೆ ಅರ್ಥ ಹೇಳು ಅಂತಾನ, ಅವ್ನು ಕೂತ್ಕೊಂಡಲ್ಲಿ ಇದಕ್ಕೆ ಅರ್ಥ ಹೇಳು, ಇದಕ್ಕೆ ಬಿಡಿಸಿ ಹೇಳು ಅಂತಾನ, ಇದಕ್ಕೇನ್ ಬರಿ ಅಂತಾನ, ಇಲ್ಲ ತಾನೆ ಹೇಳ್ದೆ ಇಟ್ಕೆ ಅವನೇ ಅಯ್ಯೋ ಇವ್ರಿಗೇನೋ ಗೊತ್ತೇನೋ ಅಂತ. ಯಾಕೆ ಅದಕ್ಕೇನ್ ಮಾಡ್ಬೇಕು ನಾವು? ಯಾವ್ದೋ ಒಂದು ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಸುಮ್ನೆ ಒಂದ್ ಏಟ್ ಆಗ್ತಾ ಇರ್ಬೇಕು ಹಿಂಗೆ ಈ ಕಲ್ ಮೇಲೆ. ಸೊ ಆಗ್ತಾ ಬೇಕಾದ್ರೆ ನೀವು ಪ್ರಯತ್ನ ಮಾಡಿ ನೋಡಿ. ನೀವು ಸುಮ್ನೆ ಯಾವ್ದೋ ಒಂದು ಪಾತ್ರೆಗೆ ಏನೋ ಸುಮ್ನೆ ಒಂದೊಂದ್ ದಿನ ಹಿಂಗೆ ಆಗ್ತಾ ಹೋಗಿ ನೋಡಿ, ಅದ್ರ ಪರಿಣಾಮ ಏನಾಗತ್ತೆ ಅಂತ ಒಂದಿನಕ್ಕೆ. ನೀವು ಹೇಳಕ್ಕಾಗಲ್ಲ, ನೀವು ಮೆತ್ಕಾಗ್ತಾರೆ ಇಟ್ಟು ಒಂದಿನ ಡೋರಾಗ ಹಾಕ್ಬಿಡ್ಬೋದು ಹಿಂಗೆ ಟಕ್ ಅಂತ ಹೇಳಕ್. ಸೊ ಅದೇ ತರ ನಾವು ಹೇಳಕ್ಕಾಗಲ್ಲ, ಹಿಂಗೆ ಜಪ ಮಾಡ್ತಾ ಏನ್ ಹಿಂಗ್ ಮಾಡ್ತಾ ಇದೆಯಲ್ಲ ಅಂತ ಒಂದೊಂದ್ ದಿನ ಸೀರಿಯಸ್ ಆಗಿ ಮಾಡಕ್ ಶುರು ಮಾಡ್ಬಿಡ್ಬೋದು. ಸೊ ಈ ತರ ಸೊ ವಿಷಯ ಏನಂತಂದ್ರೆ ಇಲ್ಲಿ ನಮ್ಗೆ ಇದೆಲ್ಲ ಪುನಃ ನಮ್ಗೆ ಸ್ಮೃತಿ ಇದೇನಾಗ್ಬಿಡುದು, ಜ್ಞಾಪಕ ಹೊಟ್ಟೋಗಿದೆ ನಮ್ಗೆ ಕೃಷ್ಣನೇ ಒಡೆಯ ಅಂತ ಗೊತ್ತು, ಹಳೇದು ಇದಿದೆ, ಆದ್ರೆ ಮರ್ತೋಗ್ಬಿಟ್ಟಿದೀನಿ ನಾನು, ಮರ್ತೋಗ್ಬಿಟ್ಟಿದೀನಿ. ಅದನ್ನ ಜ್ಞಾಪಕ ಮಾಡದೆ ನಮ್ಮ ವೇದಗಳು. ನೋಡಿ ಮರ್ತೋಗಿದೀನಿ ಅಂತಂದ್ರೆ ಎಲ್ಲ ಒಂದ್ ಕಡೆ ಇರ್ಬೇಕು. ಕೆಲವು ಜನಕ್ಕೆ ಆ ವಿಷಯನ ಜ್ಞಾಪಕ ಮಾಡಕ್ಕೆ ತುಂಬಾ ವರ್ಷ ಬೇಕಾಗುತ್ತೆ, ಕೆಲವು ಜನಕ್ಕೆ ಒಂದೇ ಸರಿ ಆಗ್ಬಿಡುತ್ತೆ. ಸೊ ಇದೆಲ್ಲ ಪಾಪ ಅವ್ರವ್ರ ಇದು ಕರ್ಮಾನುಸಾರ ಒಂದು ಇರುತ್ತೆ, ಮತ್ತೆ ಅವ್ರ ಓದ್ಯಂದ್ರೆ ಎಷ್ಟು ಅಭ್ಯಾಸ ಮಾಡಿದ್ರು ಅದ್ರ ಮೇಲೂ ಇರುತ್ತೆ, ಇದೆಲ್ಲ ಇರುತ್ತೆ. ಅವ್ರು ತುಂಬಾ ತೀವ್ರವಾಗಿ ಮಾಡಿದ್ರು ಅಂದ್ರೆ ಇವಾಗ ಬೇಗ ಜ್ಞಾಪಕ ಬಂದ್ಬಿಡುತ್ತೆ. ಆ ತೀವ್ರವಾಗಿ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಒಬ್ಬೊಬ್ರಿಗೆ ಹೊಸಾಗೆ ಮಾಡ್ಬೇಕಾಗತ್ತೆ. ಹೊಸಾಗಿ ಮಾಡ್ಬೇಕಂದ್ರೆ ಅವ್ರು ಇನ್ನು ಹಿಂದಗಡೆ ಕೇಳಿಲ್ಲ, ಇದೇ ಸರಿ ಫಸ್ಟ್ ಟೈಮ್ ಕೇಳ್ತಾ ಇರೋದಂದ್ರೆ ಅವ್ರಿಗೆ ತುಂಬಾ ಸಮಯ ಬೇಕು. ಸೊ ಅದರಿಂದ ಒಂದೊಂದ್ ಸ್ಥಳದಲ್ಲಿ ಇರ್ತಾರೆ, ಏನ್ ಮಾಡ್ಬೇಕು, ಜಸ್ಟ್ ಅವ್ರಿಗೆ ಸ್ಮೃತಿ ಜ್ಞಾಪಕ ಮಾಡಕ್ಕೋಸ್ಕರ ಇದನ್ನ ಓದ್ತಾ ಇರ್ಬೇಕು. ಒಬ್ಬೊಬ್ರಿಗೆ ಒಂದ್ಸರಿ ಓದಿಟ್ಕೆ ಅರ್ಥ ಆಗ್ಬಿಡುತ್ತೆ, ಇನ್ನೊಬ್ಬರಿಗೆ ಇದೇನಪ್ಪ ಇಷ್ಟೊಂದು ಇದೆ, ಇದು ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಸರಿ ಓದ್ತಾನೆ ಇರಿ ಒಂದಿನಕ್ಕೆ ಬಂದ್ಬಿಡುತ್ತೆ ಅಷ್ಟೇ. ಟೆಕ್ನಿಕ್ ಇನ್ನೇನಿಲ್ಲ, ಏನ್ ಮಾಡಕ್ಕಾಗಲ್ಲ. ಈಗ ಸದ್ಯಕ್ಕೆ ನಾವು ಅಯ್ಯೋ ಕೃಷ್ಣ ಸಿಗ್ಲಿಲ್ಲ, ಅಯ್ಯೋ ನಾನು ಈ ತರ ಜಪ ಮಾಡ್ತಾ ಇದ್ದೀನಿ ಸಿಗ್ಲಿಲ್ಲ, ನಿಮ್ಗೆ ಮಾಡ್ತಾ ಇದೀವಿ ಕರೆಕ್ಟು, ಆದ್ರೆ ಸಿಗ್ತೇನೆ ಅಂತಂದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಏನೇನೋ ತುಂಬಾ ಇದೆ, ನಮ್ಗೆ ಗೊತ್ತಾಗಲ್ಲ ಅದು. ಸೊ ಅದರಿಂದ ಬರೋವರೆಗೂ ಮಾಡ್ತಾ ಇರ್ಬೇಕು ಅಷ್ಟೇ. ನಮ್ಗೆ ಬೇಕು ತಾನೆ ಮಾಡ್ತಾ ಇರಿ, ಅದನ್ನ ಮಾಡೋದನ್ನ ಸುಖಕರವಾಗಿ ಮಾಡ್ಕೊಂಬಿಡಿ ಅಷ್ಟೇ, ಆರಾಮಾಗಿ ಮಾಡ್ಕೊಂಬಿಡಿ. ತುಂಬಾ ಕಷ್ಟ ಪಟ್ಕೊಂಡು ಅದೇ ಇದು ಮಾಡ್ಕೊಂಡು ಮಾಡಕ್ ಹೋಗ್ಬಿಡಿ, ಒಂಥರ ನ್ಯಾಚುರಲ್ ಆಗ್ಬಿಡ್ಲಿ, ಅದು ನಿಮ್ಗೆ ಸಹಜವಾದ ಕ್ರಿಯೆ ಆಗ್ಬಿಡ್ಲಿ ಅನ್ನೋ ಆಗ್ಬಿಟ್ರೆ ಹೋಗ್ತಾ ಇರತ್ತೆ. ಓಕೆ, ಅಪೌರುಷ ಧರ್ಮಂತಗಳು ಏನು, ಪರಮಕೃಷ್ಣನು ವ್ಯಾಸ ಮಹರ್ಷಿಗಳ ರೂಪದಲ್ಲಿ ಅವತರಿಸಿ ಎಲ್ಲಾ ಅಪೌರುಷ ಗ್ರಂಥಗಳನ್ನು ನಿರ್ಮಿಸಿದ್ದಾನೆ. ಯಾವ ದೇವತೆಯು ಐಕ ಬಂಧನದಿಂದ ಸ್ವಾತಂತ್ರ್ಯವನ್ನು ಕರುಣಿಸಲಾರ. ದೇವತೆ ಏನಾಗಿದೆ, ಯಾವ ಈ ಐಕ ಬಂಧನದಿಂದ ಸ್ವಾತಂತ್ರ್ಯ ನಮ್ಮನ್ನ ಬಿಡುಗಡೆ ಮಾಡಕ್ಕಾಗಲ್ಲ. ಸಕಲ ವೇದ ಸಾಹಿತ್ಯಗಳ ಸಾರ ನಿರ್ಣಯ ಇದೇ ಆಗಿದೆ. ಎಲ್ಲಾ ವೇದಗಳು ಕೂಡ ಇದನ್ನ ಹೇಳ್ತಾ ಇದೆ, ದೇವತೆಗಳು ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಸ್ವಾತಂತ್ರ್ಯ, ಈ ಬಂಧನದಿಂದ ಸ್ವಾತಂತ್ರ್ಯ ಕೊಡಕ್ ಸಾಧ್ಯ ಇಲ್ಲ. ಯಾರು ಕೊಡಕ್ಕಾಗೋದು? ಪರಮ ಪುರುಷನ ಮಹಿಮೆಯನ್ನು ತಿಳಿಯದ ನಿರಾಕಾರವಾದಿಗಳು ಸರ್ವಶ್ರೇಷ್ಠ ಭಗವಂತನ ಸರ್ವಶಕ್ತಿತ್ವವನ್ನು ಲಘೂಕರಿಸಿ ಆತನನ್ನು ಇತರ ಜೀವಿಗಳೊಂದಿಗೆ ಸಮಾನ ಸ್ಥಾನದಲ್ಲಿರಿಸಿದ್ದಾರೆ. ಈ ಪ್ರವೃತ್ತಿಯಿಂದಾಗಿ ಅಂತಿಮ ನಿರಾಕಾರವಾದಿಗಳು ತುಂಬಾ ಕಷ್ಟಪಟ್ಟು ಐಕ ಬಂಧನದಿಂದ ಸ್ವತಂತ್ರ ಪಡೆಯುತ್ತಾರೆ. ಅವರು ಅಲೌಕಿಕ ಜ್ಞಾನದ ಸಾಕ್ಷಾತ್ಕಾರವನ್ನು ಪಡೆಯುವಲ್ಲಿ ಅನೇಕ ಜನ್ಮಗಳನ್ನು ಕಳೆದ ಮೇಲೆ ಆತನಿಗೆ ಶರಣಾಗಬಹುದು. ಸೊ ಇಲ್ಲಿ ಭಗವಂತನ ಅಪೇಕ್ಷೆ ಪಟ್ಟು ಭಗವಂತನ ಇದ್ ಮಾಡಿದ್ರೆ ಬೇಗ ನಮ್ಗೆ ಫಲ ಸಿಗುತ್ತೆ. ಆದ್ರೆ ನಿರಾಕಾರವಾದಿ ಹೋದ್ರೆ
ಭಗವಂತಂಗೆ ಆಕಾರ ಇಲ್ಲ ಅನ್ಕೊಂಡು ಹೋದ್ರೆ ಇದೇನಾಗುತ್ತೆ, ಜನ್ಮಗಳ ಮುಂದಕ್ಕೆ ಹೋಗುತ್ತೆ. ಕೊನೆಗೂ ಅವನೇನ್ ಮಾಡಬೇಕು, ಆಕಾರ ರೂಪನ ಒಪ್ಕೊಳ್ಳೇಬೇಕು. ಅನೇಕ ಜನ್ಮ ಈ ತರ ಕಳೆದಾದ್ಮೇಲೂ ಕೂಡ ಅವನು ಶರಣಾಗ್ಲೇಬೇಕು ಭಗವಂತನಿಗೆ, ಒಂದು ವ್ಯಕ್ತಿ ರೂಪಕ್ಕೆ. ಸೊ ಅದು ಅಲ್ಲಾಗಿ ಅದೆಲ್ಲ ಆಗ್ಲಿಲ್ಲ ಅಂತಂದಾಗ ಅದನ್ನ ಮತ್ತೆ ತಿರ್ಗಿ ಇಲ್ಲಿಗೆ ಬಂದು ಮತ್ತೆ ತಿರ್ಗಿ ವ್ಯಕ್ತಿತ್ವನ ಒಪ್ಕೊಂಡು, ಇದು ತುಂಬಾ ಪ್ರೊಸೆಸ್ ಕೆಲಸ. ಸೊ ಅಂಥವ್ರಿಗೆ, ಸೊ ಒಪ್ಕೊಳಕ್ ಆಗದೆ ಇರೋರಿಗೆ, ನಿರಾಕಾರವಾದಿಗಳಿಗೆ ಇದು ಗ್ಯಾರಂಟಿ. ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟಪಟ್ಟು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವೈದಿಕ ಕ್ರಿಯೆಗಳ ಯಾಗಾಚರಣೆ. ಇಲ್ಲಿಗೆ ಆಯ್ತು. ಏನು ರೂಪದ ಏನ್ ಹೇಳಿದ್ರಿ ಇಲ್ಲಿವರೆಗೆ? ಗ್ರಂಥ, ಅಪೌರುಷ ಗ್ರಂಥಗಳ ಬಗ್ಗೆ ಹೇಳಿದ್ರು. ಭಗವಂತನೇ ಯಾವ ರೀತಿ ಪರಮ ಗುರಿ ಅಂತ. ಇವಾಗ ಯಾಗಗಳ ಬಗ್ಗೆ, ಸೊ ಒಂದೊಂದು ಪ್ರತಿಯೊಂದನ್ನು ಕೂಡ ಪ್ರಭುಪಾದ ವರ್ಣನೆ ಮಾಡ್ತಾ ಇರ್ತಾರೆ. ವೈದಿಕ ಕ್ರಿಯೆಗಳು ಯಾಗಾಚರಣೆಯನ್ನು ಆಧರಿಸಿವೆ ಎಂದು ಯಾರಾದರೂ ವಾದ ಮಾಡಬಹುದು, ಅದು ನಿಜ. ಆದರೆ ವಾಸುದೇವನನ್ನು ಕುರಿತ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಎಲ್ಲಾ ಯಾಗಗಳ ಉದ್ದೇಶ. ಯಾಗ ಮಾಡ್ತಾ ಇದ್ದೀವಿ, ಹೋಮ ಯಾಗ ಅಂದ್ರೆ ಯಜ್ಞಗಳು, ಯಜ್ಞ ಹೋಮ ಯಾಗಾದಿ ಅವನ ಹೋಮ ಇವೆಲ್ಲ ಮಾಡ್ತೀವಿ, ಇದನ್ನ ಯಾಗ ಅಂತ. ಸೊ ಈ ಯಾಗಗಳ ಅಂತಿಮ ಗುರಿ, ಆಕ್ಚುಲಿ ವೇದಗಳ ಪ್ರಕಾರ ಅಂತಿಮ ಗುರಿ ಏನು? ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಭಗವಂತನ ಪಡೆಯದೆ. ಆದ್ರೆ ಏನ್ ಮಾಡ್ತಾ ಇದ್ವಿ, ವಾಸುದೇವನ ಇನ್ನೊಂದು ಹೆಸರು ಯಜ್ಞ. ಯಜ್ಞದಿಂದ ಇದು ಯಜ್ಞೋಮ ವಿಷ್ಣು, ಯಜ್ಞದ ಹೆಸರು ಇನ್ನೊಂದು ಹೆಸರೇ ವಿಷ್ಣು. ಯಜ್ಞ ಅಥವಾ ಪರಮಪುರುಷ ವಿಷ್ಣುವಿನ ಸಂತೃಪ್ತಿಗಾಗಿಯೇ ಎಲ್ಲಾ ಯಾಗಗಳ ಇತರ ಕಾರ್ಯಗಳನ್ನು ಆಚರಿಸಬೇಕು. ಯಜ್ಞ ಮಾಡ್ತಾ ಇದ್ದೀವಿ ಭೌತಿಕ ಕ್ರಿಯೆ ಅಲ್ವಾ, ಅದಕ್ಕೆ ವಿಷ್ಣು. ಯಜ್ಞ ಅಂದ್ರೇನೆ ವಿಷ್ಣು. ಇನ್ನೊಂದು ಹೆಸರು ಯಜ್ಞ. ವಿಷ್ಣುವಿನ ಸಂತೃಪ್ತಿಗಾಗಿ ಎಲ್ಲಾ ಯಾಗಗಳನ್ನು ಇತರ ಕರ್ಮಗಳನ್ನು ಅನ್ವಯಿಸುತ್ತವೆ. ಸೊ ಎಲ್ಲಾ ಕಾರ್ಯಗಳು ಎಲ್ಲ ಏನೇನ್ ಮಾಡ್ತಾ ಇದ್ದೀವಿ ಅದೆಲ್ಲದು ಕೂಡ ಯಾರಿಗೆ? ವಿಷ್ಣುಗೋಸ್ಕರನೇ ಆಚರಣೆ ಆಗ್ಬೇಕು ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇದು ಯೋಗ ಪದ್ಧತಿಗೂ ಅನ್ವಯಿಸುತ್ತದೆ. ಯೋಗ ಎಂದರೆ ಪರಮ ಪುರುಷನೊಂದಿಗೆ ಸಂಪರ್ಕ ಹೊಂದುವುದು. ಯೋಗದ ಪ್ರಕ್ರಿಯೆಯು ಆಸನ, ಧ್ಯಾನ, ಪ್ರಾಣಾಯಾಮ, ದೈಹಿಕ ವ್ಯಾಯಾಮಗಳು ಮತ್ತು ಚಿಂತನೆಯನ್ನು ಒಳಗೊಳ್ಳುತ್ತವೆ. ಸೊ ಇದು ಯೋಗಕ್ಕೂ ಸಂಬಂಧಪಡುತ್ತೆ. ಯೋಗ ಎಂದರೆ ಪರಮ ಪುರುಷನೊಂದಿಗೆ ಸಂಪರ್ಕ ಹೊಂದು. ಯೋಗ ಅಂತಂದ್ರೆ ಲಿಂಕ್. ಯೋಗ ಅಂತಂದ್ರೆ ಲಿಂಕ್ ಅಂದ್ರೆ ಸಂಬಂಧ. ಯಾರ ಜೊತೆ ಸಂಬಂಧ? ಯಾರಿಗೆ ಸಂಬಂಧ? ಈಗ ಯೋಗ ಮಾಡ್ಬೇಕು, ಯಾರಿಗೆ ಯಾರ ಸಂಬಂಧ? ಅಪ್ಪ ಇಲ್ಲಿ ಯೋಗನ ಮಾಡ್ತಾ ಇದ್ದೀನಿ, ಸಂಬಂಧ ಗಳಿಸ್ಬೇಕು. ಯಾರ ಸಂಬಂಧ? ಪರಮಾತ್ಮಂದು, ಭಗವಂತನ ಸಂಬಂಧ. ಯಾರಿಗೆ? ಆತ್ಮಕ್ಕೆ. ಈಗ ನನಗೆ ದೇಹಕ್ಕೆ ಅಂದ್ರೆ ದೇಹದ ಜೊತೆ ಯಾರಿಗೆ ಸಂಬಂಧ ಪಡ್ತೀಯಾ? ದೇಹದಿಂದ ಯಾರಿಗೆ ಸಂಬಂಧ ಪಡ್ತೀಯ? ದೇಹದಿಂದ ಭಗವಂತನಿಗೆ ಸಂಬಂಧ ಪಡಕ್ಕಾಗತ್ತಾ? ಇಲ್ಲ. ಭಗವಂತ ನನಗೆ ದೇಹಕ್ಕೂ ಸಂಬಂಧನೇ ಇಲ್ಲ ಅಂತಾನೆ. ಸೊ ಆತ್ಮಕ್ಕೆ ಸಂಬಂಧ ಪಡಿಸ್ಬೇಕು ನಾವು. ಪರಮಾತ್ಮ ಮತ್ತೆ ಆತ್ಮಕ್ಕೆ ಸಂಬಂಧ ಏರ್ಪಡಿಸೋದು ಯೋಗದ ಉದ್ದೇಶ. ಲಿಂಕ್. ಯೋಗ ಅಂದ್ರೆ ಲಿಂಕ್. ಯೋಗದ ಪ್ರಕ್ರಿಯೆ ಸರಳ. ಆಸನ, ಧ್ಯಾನ, ಪ್ರಾಣಾಯಾಮ. ಇದು ನೋಡಿ, ಧ್ಯಾನ ಮಾಡೋದು, ಆಸನದಲ್ಲಿ ಕೂತ್ಕೊಳ್ಳೋದು, ಪ್ರಾಣಾಯಾಮ ಮಾಡೋದು, ದೈಹಿಕ ವ್ಯಾಯಾಮ ಮತ್ತು ಚಿಂತನೆಗಳನ್ನು ಒಳಗೊಳ್ಳುತ್ತದೆ ಇದರಲ್ಲಿ, ಯೋಗದಲ್ಲಿ. ಆದರೂ ವಾಸುದೇವನ ಅಂತರ್ಯಾಮಿ ಅಂಶವಾದ ಪರಮಾತ್ಮನಲ್ಲಿ ಚಿತ್ತದ ಏಕಾಗ್ರತೆಯನ್ನು ಸಾಧಿಸುವುದೇ ಅವೆಲ್ಲದರ ಉದ್ದೇಶವಾಗಿದೆ. ಸೊ ಇದ್ರ ಮುಖ್ಯ ಉದ್ದೇಶ ಏನು? ಪರಮಾತ್ಮನ ಚಿತ್ತದ ಏಕಾಗ್ರತೆಯನ್ನು ಸಾಧಿಸುವುದು. ಈ ಮನಸ್ಸಲ್ಲಿ ಭಗವಂತನ ಬಗ್ಗೆ ಏಕಾಗ್ರತೆ ಸಾಧನೆ ಮಾಡೋಕ್ಕೋಸ್ಕರ ಆಸನ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಮಾಡ್ತಾ ಇರೋದು. ಉದ್ದೇಶ ಏನು? ಭಗವಂತನ ವಾಸುದೇವನ ಅಂತರ್ಯಾಮಿ ಅಂಶವಾದ ಪರಮಾತ್ಮನಲ್ಲಿ ಏಕಾಗ್ರ ಚಿತ್ತವಾಗಿ ಧ್ಯಾನ ಮಾಡಕ್ಕೆ ಇವೆಲ್ಲ ಇರೋದು. ಸೊ ಧ್ಯಾನ ಮಾಡಕ್ಕೆ ಅಂದ್ರೆ ಧ್ಯಾನ ಮಾಡಕ್ಕೆ ಇವೆಲ್ಲನೂ ಕಂಟ್ರೋಲ್ ಮಾಡಿದಾಗಲೇ ಧ್ಯಾನ ಮಾಡೋಕ್ಕಾಗೋದು. ಅದರಿಂದ ಅದರ ಉದ್ದೇಶ ಅದರದ್ದೇ. ಪರಮಾತ್ಮ ಸಾಕ್ಷಾತ್ಕಾರ ವಾಸುದೇವನ ಆಂಶಿಕ ಸಾಕ್ಷಾತ್ಕಾರ ಮಾತ್ರವೇ ಆಗಿದೆ. ಪರಮಾತ್ಮ ಸಾಕ್ಷಾತ್ಕಾರ ಅಂತಿಮ ಅಲ್ಲ, ಅದು ಆಂಶಿಕವಾಗಿರೋದು. ಅಂತಹ ಪ್ರಯತ್ನದಲ್ಲಿ ಯಶಸ್ವಿಯಾದವರು ವಾಸುದೇವನನ್ನು ಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಳ್ಳುವರು. ಆದರೆ ದುರದೃಷ್ಟವಶಾತ್ ಹೆಚ್ಚಿನ ಯೋಗಿಗಳು ದೈಹಿಕ ಪ್ರಕ್ರಿಯೆಗಳಿಂದ ಗಳಿಸಿದ ಯೋಗ ಸಿದ್ಧಿಯಿಂದ ಕಷ್ಟಕ್ಕೊಳಗಾಗುತ್ತಾರೆ. ಸೊ ಇದನ್ನು ಮಾಡಕ್ಕೆ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಪೂರ್ಣವಾಗಿ ಯಶಸ್ಸು ಆಗೋದು ಕಷ್ಟ. ಭಗವಂತನ ಈ ತರ ಇದು ಮಾಡೋದು ಕಷ್ಟವಾಗಿದೆ. ಯೋಗಗಳೇನು ಮಾಡ್ತಾ ಇದ್ದಾರೆ? ಈ ದೈಹಿಕ ಕ್ರಿಯೆಗಳಿಂದ ಗಳಿಸಿದ ಯೋಗ ಸಿದ್ಧಿಯಿಂದ ಕಷ್ಟಕ್ಕೊಳಗಾಗುತ್ತೆ. ಈ ಯೋಗ ಸಿದ್ಧಿಗಳಿಂದ ಏನಾಗುತ್ತೆ? ಕಷ್ಟನೇ ತಗೋತಾ ಇದ್ದಾರೆ. ಯೋಗದಿಂದ ಮಾಡೋದು ತುಂಬಾ ಕಠಿಣವಾಗಿರೋಂಥ ಕೆಲಸ. ಭಗವಂತ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ತುಂಬಾ ಕಠಿಣವಾಗಿ. ಈಗ ನೋಡ್ತಾ ಇದ್ದೀರಾ ನೀವು, ಅದ್ಯಾವುದೋ ಇದರಲ್ಲಿ ಪ್ರಯಾಗ್ರಾಜ್ದಲ್ಲಿ ನಡೀತಾ ಇದ್ದಲ್ಲ
ಕುಂಭಮೇಳ. ಈ ಕುಂಭಮೇಳದ ಯೋಗಿಗಳು ಬರ್ತಾರೆ, ಯಾವ ತರ ಇರ್ತಾರೆ, ಅವ್ರನ್ನ ನೋಡಿದ್ರೆ ಭಯ ಆಯ್ತದೆ. ಇವ್ರು ಏನಪ್ಪ ಆಧ್ಯಾತ್ಮಿಕವಾದಿಗಳ ಇಲ್ಲ ಏನೋ ಯಾರ ದೇವಗಳ ಏನು ಅಂತ ತರ ಅನ್ಸುತ್ತಪ್ಪ. ಅದು ಯಾಕೆ ಅದೆಲ್ಲ. ಸೊ ತುಂಬಾ ಕಷ್ಟಕರ ಆಗಿರೋದು, ತುಂಬಾ ವಿಚಿತ್ರವಾಗಿರೋಂಥದ್ದು ಅದು ತಮೋಗುಣದ ಭಕ್ತಿ. ಅದು ದುರದೃಷ್ಟ ಯೋಗಿಗಳಿಗೆ ಈ ಹಿಂದೆ ಅಪೂರ್ಣವಾಗಿದ್ದ ವಾಸುದೇವ ಸಾಕ್ಷಾತ್ಕಾರವನ್ನು ಪೂರೈಸಿಕೊಳ್ಳಲು ಉತ್ತಮ ವಿದ್ಯಾವಂತ ಬ್ರಾಹ್ಮಣ ಕುಟುಂಬಗಳಲ್ಲಿ ಅಥವಾ ಶ್ರೀಮಂತ ವ್ಯಾಪಾರಿಗಳ ಕುಟುಂಬಗಳಲ್ಲಿ ಜನ್ಮ ಕೊಡುವ ಮೂಲಕ ಮುಂದಿನ ಜನ್ಮದಲ್ಲಿ ಮತ್ತೊಂದು ಅವಕಾಶವನ್ನು ಕೊಡಲಾಗುವುದು. ಸೊ ಈ ತರ ಸಾಕ್ಷಾತ್ಕಾರ ಮಾಡ್ಕೊಳಕ್ ಆಗದೇ ಇರೋಂಥ ವ್ಯಕ್ತಿಗೆ ಏನ್ ಮಾಡ್ತಾ ಇದ್ದಾರೆ, ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲೋ ಶ್ರೀಮಂತ ವರ್ಗದಲ್ಲೋ ಹುಟ್ಟಿ ಅವರಿಗೆ ಸಾಕ್ಷಾತ್ಕಾರ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಡ್ತಾರೆ. ಅಂತಹ ಸುದೈವಿ ಬ್ರಾಹ್ಮಣರು ಮತ್ತು ಶ್ರೀಮಂತರ ಮಕ್ಕಳು ಸಿಕ್ಕ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಸಾಧು ಸಂತರ ಉತ್ತಮ ಸಹಯೋಗದಿಂದ ಸುಲಭವಾಗಿ ವಾಸುದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವರು. ಸೊ ಅಕಸ್ಮಾತ್ ಅವ್ರಿಗೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಮತ್ತು ಸುದೈವಿ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಅವ್ರಿಗೆ ಸರಿಯಾಗಿರೋಂಥ ಲಿಂಕ್ ಸಿಕ್ಕಿದ್ರೆ, ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಸಿಕ್ಕಿರೋಂಥ ಅವಕಾಶನ ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದಾರೆ. ಇವತ್ತು ಬ್ರಾಹ್ಮಣ ಕುಟುಂಬದಲ್ಲಿ ಎಷ್ಟೊಂದು ಜನ ಬ್ರಾಹ್ಮಣ ಮಕ್ಕಳು ಹಾಳಾಗ್ಬಿಟ್ಟಿದ್ದಾರೆ, ಓದಕ್ಕೆ ಹೋಗಿ, ವಿದ್ಯಾಭ್ಯಾಸ ಮಾಡಕ್ ಹೋಗಿ. ಆ ಥರ ಆದ್ರೆ ಏನ್ ಮಾಡ್ತೀರಿ? ಸೊ ಇವತ್ತು ಯಾವ ಥರ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಬರ್ತಾರೆ ಯಾವತ್ತೋ ಒಂದಿನ ಫೆಸ್ಟಿವಲ್ ದಿನ ಬರ್ತಾರೆ, ಕಚ್ಚಾ ಹಾಕೊಂಡು ಜನವರ ಹಾಕೊಂಡು ಆ ಕಡೆ ಈ ಕಡೆ ಓಡಾಡ್ಬಿಡ್ತಾರೆ. ಮತ್ತೆ ತಿರ್ಗಿ ಓಟ್ ಹಾಕ್ತಾರೆ, ಮತ್ತೆ ತಿರ್ಗಾ ಕೆಲ್ತಮ್ಮ ಇದರಲ್ಲಿ. ಇದು ಯಾವ ಥರ? ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಕೆಲವು ಜನ ಇರ್ತಾರೆ ನಮ್ಮ ಥರ ಕೆಲಸದಲ್ಲಿ ಇದ್ಕೊಂಡು ಕೂಡ ಮಾಡೋರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಆಲ್ಮೋಸ್ಟ್ ಸುಮಾರು ಜನ ಅದರಿಂದ ವಿಚಲಿತ ಆಗ್ಬಿಟ್ಟಿದ್ದಾರೆ. ದುರ್ದೈವವಶಾತ್ ಅಂತಹ ಪ್ರಶಸ್ತ ವ್ಯಕ್ತಿಗಳ ಐಹಿಕ ಸಂಪತ್ತಿಗೆ ಮತ್ತು ಪ್ರತಿಷ್ಠೆಗೆ ಮತ್ತೆ ಮರಳಾಗುತ್ತಾರೆ. ತನ್ಮೂಲಕ ಜೀವನದ ಧ್ಯೇಯವನ್ನು ಕಾರ್ಯತಃ ಮರೆಯುತ್ತಾರೆ. ಸೊ ಇದು ಈ ಸಂಪತ್ತಿಗೆ ಮತ್ತೆ ಐಶ್ವರ್ಯಕ್ಕೆ ಈ ಥರ ಪ್ರತಿಷ್ಠೆಗೆ ಒಳಗಾಗಿ ಅವರು ತನ್ಮೂಲಕ ತಮ್ಮ ಇದನ್ನೇ ಮರೆತು ಸೊ ಆ ಥರ ಹುಟ್ಟಿದ್ರು ಕೂಡ, ಒಳ್ಳೆ ಬ್ರಾಹ್ಮಣ ಕುಟುಂಬದಲ್ಲಿ ಒಳ್ಳೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆ ಥರ ಆಗ್ಬಿಡುತ್ತೆ. ಅದರಿಂದ ಜಸ್ಟ್ ಮುಖ್ಯ ವಿಷಯ ಏನಂತಂದ್ರೆ, ಈ ಯೋಗನ ಮಾಡ್ತಾ ಇರೋದು ಮತ್ತೆ ಇದೆಲ್ಲ ಮಾಡ್ತಾ ಇರೋದೇನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ. ಆ ಯೋಗನ ಯಾವ ರೀತಿ ಮಾಡ್ಬೇಕು, ಸದ್ಗುರುವಿನ ಮುಖಾಂತರ ಸದ್ಗುರು ಏನ್ ಹೇಳ್ತಾ ಇದ್ದಾನೋ ಆ ಥರ ನಾವು ಮಾಡಿದ್ರೆ ಯೋಗ ಅಂತಂದ್ರೆ ಭಗವಂತನ ಪ್ರೀತಿಪೂರ್ವಕ ಸೇವೆಯಲ್ಲಿ ತೊಡಗೋದೇ ನಿಜವಾದ ಯೋಗ. ಯೋಗ ಮಾಡ್ಬೇಕಾ 4 ಗಂಟೆಗೆ ಎದ್ಬಿಟ್ಟು ಜಪ ಮಾಡಿ 1-2 ಅವರ್ ಕೂತ್ಕೊಂಡು ಅದೇ ದೊಡ್ಡ ಯೋಗ. ಏನು ಅಂತ ಭಗವಂತನ ಇದು ಮಾಡ್ಕೊಳಕ್ಕೋಸ್ಕರ ಏನು ಮೈ ಮುರಿಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ಬಸ್ ಇದು ಮಾಡಿದ್ರೆ ಸಾಕು ಅಂತ. ಸೊ ಇದಿರ್ಬೇಕಾದ್ರೆ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ತುಂಬಾ ಈಸಿ. ಅದೇ ತರ ಅದ್ರ ಜೊತೆಗೆ ಮನಸ್ಸು ಬೇಕು ನಮ್ಗೆ. ಸೊ ಯೋಗಿಗಳ ತರ ನೋಡಿ, ಕೃಷ್ಣ ಈಗ ನಾಗಬಾಬಾಗಳನ್ನ ನೋಡಿದ್ರೆ ನಾಗಬಾಬಾಗಳಂತೆ ಅವ್ರು ತುಂಬಾ ಯೋಗಿಗಳು ಜಡೆ ಬಿಟ್ಕೊಂಡಿರ್ತಾರಲ್ಲ. ಸೊ ಆ ಥರ ನೋಡಿದ್ರೆ ಕೃಷ್ಣ ಇದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ ಇದೆಲ್ಲ ಮಾಡ್ಬೇಕಂತ ಏನಾಗುತ್ತೆ ಹೇಳಿ, ಒಂಥರ ತಮೋ ಗುಣದ ತರ ಅದು ಇದಾಗಿರುತ್ತೆ. ಸೊ ಓಕೆ, ಭಗವಂತ ಎಲ್ಲಿ ಹೇಳಿದಾನೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದುವರೆಗೂ. ಈ ತರ ಇರಬೇಕು, ಹಿಂಗೆಲ್ಲ ಮಾಡ್ಬೇಕು ಅಂತ, ಇಷ್ಟೊಂದು ಅವ್ಯವಸ್ಥೆ ಆಗಿರ್ಬೇಕು, ಬೂದಿ ಬೆಳ್ಕೋಬೇಕು ಅಂತ ಹೇಳಿ. ಆದ್ರೆ ಶಿವನ್ ಭಕ್ತರು ಅವ್ರು ಬೂದಿ ಬೆಳ್ಕೊಂಡ್ರು, ಅದಕ್ಕೆ ಸ್ಮಶಾನ ವೈರಾಗಿಗಳು ಜೊತೆಗೆ ಸ್ಮಶಾನದಲ್ಲಿ ಇರ್ಬೇಕು, ಇದೆಲ್ಲ ಮಾಡ್ಬೇಕು ನಿಜ. ಆದರೆ ಶಿವ ಎಷ್ಟೊಂದು ಸಾತ್ವಿಕನೋ ಅಷ್ಟೇ ಅವರು ತಮಗುಣದಿದ್ದಾರೆ. ಇದನ್ನ ತಿಳ್ಕೊಬೇಕು ನಾವು. ಶಿವ ತುಂಬಾ ಸಾತ್ವಿಕ ವ್ಯಕ್ತಿ, ಅದೇ ಶಿವನ್ ಭಕ್ತರೇನಾಗಿದ್ದಾರೆ ತುಂಬಾ ತಮಗುಣದಿದ್ದಾರೆ. ಸೊ ಇದು ಅರ್ಥ ಆಗ್ದಿರಂಥದ್ದು. ಶಿವ ಭಂಗಿ ಸೇರ್ತಾನೆ ಬಿಟ್ಟು ಅವರು ಸೇರೋದು, ಈ ತರ ಇದ್ದಾನೆ ಜಡ ಬಿಟ್ಕೊಂಡಿದ್ದಾನೆ ಅಂತ ಅವ್ರು ಜಡ ಬಿಟ್ಕೊಳ್ಳೋದು. ಓಕೆ, ಅವರು ಎಲ್ಲ ಒಂದ್ ಕಡೆ ಗೌಪ್ಯವಾಗಿರ್ತಾರೆ. ಈ ಟೈಮಲ್ಲಿ ಅವರೆಲ್ಲ ಒಂದ್ ಕಡೆ ಬರ್ತಾರೆ ಮಾಡ್ತಾರೆ. ಓಕೆ, ಇವರು ಆಯ್ತಪ್ಪ ಏನೋ ಒಂದು ಮಾಡ್ಕೊಂಡಿರ್ಲಿ, ಶಿವನ್ನೇ ಭಕ್ತಿ ಮಾಡ್ಕೊಂಡಿರ್ಲಿ, ಅವನು ಗೌಪ್ಯವಾಗಿದ್ದಾರೆ ಎಂಬುದು. ಆದ್ರೆ ಈ ಡೋಂಗಿಗಳಿದಾರಲ್ಲ, ಭಕ್ತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಡೋಂಗಿ ಇವರು ಬಾಬಾಗಳಿದಾರಲ್ಲ, ಏನು ನಮ್ಮ ಮಠಾಧಿಪತಿಗಳಂತೆ ಅವರಂತೆ ಇವರಂತೆ ಅಂತ ಕಾವಿ ಬಟ್ಟೆ ಹಾಕೊಂಡು ತುಂಬಾ ಶೋಷಣೆ ಮಾಡ್ತಾರಲ್ಲ, ಇವರು ತುಂಬಾ ಡೇಂಜರ್. ನಾಗಬಾಬುಗಳಂತ ಬಿಡಿ, ಅವ್ರು ಯಾರ ಕಣ್ಗೂ ಕಾಣಿಸಲ್ಲ, ಎಲ್ಲ ಒಂದ್ ಕಡೆ ಇರ್ತಾರೆ. ಪಾಪ ಅವರಿಂದ ಯಾರಿಗೂ ತೊಂದ್ರೆನೂ ಇಲ್ಲ. ಅವರ ಪರಿಸ್ಥಿತಿ ಹೆಂಗೋ ಮಾಡ್ಕೊಂಡು ಬೂದಿಗಿದಿ ಬೆಳ್ಕೊಂಡು ಹೆಂಗೋ ಮಾಡ್ಕೊಂಡು ಇರ್ತಾರೆ. ಯಾರಿಗೂ ಏನು ಲಾಸ್ ಇಲ್ಲ, ಅವ್ರು ಏನು ಮಾಡೋದು ಇಲ್ಲ. ಈ ಪ್ರಪಂಚದಿಂದ ಏನು ಜಾಸ್ತಿ ಸ್ವೀಕಾರ ಮಾಡೋದು ಇಲ್ಲ, ಈ ಪ್ರಪಂಚಕ್ಕೆ ಏನು ಕೊಡೋದು ಇಲ್ಲ. ಅವ್ರ ಪಾಡ್ಗೆ ಅವ್ರು ಏನೋ ಇದ್ದಾರೆ.
ಎಲ್ಲೂ ಕಾಣಿಸ್ಕೊತಿದ್ರು ನೋಡಿ. ಈಗ ನಾಗಬಾಬುಗಳು ಅಂತ ಇವಾಗ ಕಾಣಿಸ್ಕೊತಾ ಇದ್ದಾರೆ. ಎಲ್ಲಿ ಕಾಣಿಸ್ಕೊತಿದ್ರು ಅವರು? ಯಾರಿಗೂ ಗೊತ್ತೇ ಇಲ್ಲ, ಅವ್ರ ವಿಷಯ ಗೊತ್ತೇ ಇರಲ್ಲ. ಈ ಟೈಮಲ್ಲಿ ಮಾತ್ರ ಅವ್ರ ವಿಷಯ ಚರ್ಚೆ ಬರೋದು. ಇದಾರೆ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಲಕ್ಷ ಲಕ್ಷ ಸಂಖ್ಯೆಲಿದ್ದಾರೆ. ಅವರೆಲ್ಲ ಹಿಮಾಲಯ ಪರ್ವತದಲ್ಲಿ ಆ ಕಡೆ ಈ ಕಡೆ ವಾಸ ಮಾಡ್ತಾರೆ. ಗೊತ್ತಿಲ್ದರ ಯಾರಿಗೂ ಜನ ಜಾಸ್ತಿ ಇರೋ ಕಡೆ ವಾಸ ಮಾಡಲ್ಲ ಅವರು. ಎಲ್ಲೋ ಒಂದೊಂದ್ಸರಿ ಒಂದೊಂದು ಇದಕ್ಕೆ ಅವ್ರ ಕ್ಷೇತ್ರ ಅಂತ ಒಂದು ಇರ್ತವೆ, ಅಲ್ಲಿಗೆ ಬರ್ತಾರೆ ಅಷ್ಟೇ. ಯಾರೋ ಒಬ್ಬೊಬ್ರು ಬರ್ತಾರೆ, ಹೊರ್ಟೋಗ್ತಾರೆ. ಅವ್ರು ಯಾರಿಗೂ ಕಣ್ಗೂ ಸರಿ ಕಾಣಿಸ್ಕೊಳ್ಳೋದು ಇಲ್ಲ. ಇರೋದು ಜನ ಇರೋ ಕಡೆ ಇರೋದು ಇಲ್ಲ. ಸೊ ಅವ್ರದ್ದೇ ಆದಂಥ ಒಂದು ಇದರಲ್ಲಿ ಇರ್ತಾರೆ. ಸೊ ಈ ಆದರೆ ಅವ್ರಿಗಿನ್ನ ಇವ್ರಿಗೆ ವರ್ಷ ಭಗವಂತನ ಬೇರೆ ವಿಧದಲ್ಲಿ ಇದು ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರಲ್ಲ. ಅಂದ್ರೆ ಈ ಕಾವಿ ಬಟ್ಟೆ ಹಾಕೊಂಡು ಇನ್ನೊಂದು ಮಾಡ್ಕೊಂಡು ಇದ್ರಲ್ಲಿ ಇಟ್ಕೊಂಡು ಮಠವಾದಿ ಮಠಗಳ ಗಿಡಗಳು ಕಟ್ಕೊಂಡು ಎಲ್ಲರಿಗೂ ಇದು ಮಾಡ್ಕೊಂಡು ಏನೋ ಅದೇ ಹೇಳ್ತೀನಿ ಇದು ಹೇಳ್ತೀನಿ ಅಂತ ಇದು ಮಾಡಿಸ್ಕೊಂಡು ಏನ್ ಮಾಡ್ತಾ ಇದಾರೆ? ಶೋಷಣೆ. ಇದು ಸಮಾಜದ ಶೋಷಣೆ. ದುಡ್ಡು ಮಾಡೋಕ್ಕೋಸ್ಕರ, ಹೆಸರು ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇರೋದು ತುಂಬಾ ಸಮಾಜದಲ್ಲಿ ಒಂದು ರೀತಿ. ಸೊ ಯೋಗ ಅಂತಂದ್ರೆ ಒಂದೇ, ಏನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ ಇರೋಂಥದ್ದು. ಸೊ ಇವ್ರ ಬಗ್ಗೆ ಏನು ಜಾಸ್ತಿ ನಾವು ಚರ್ಚೆ ಬೇಡ. ಭಕ್ತಿ ಏನು ಮಾಡ್ತಾ ಇದ್ರೆ ಅಷ್ಟು ಮಾಡ್ಕೊಂಡೋದ್ರೆ ಸಾಕು ನಾವು ಅಂತ. ಓಕೆ, ಅದು ತಿಳ್ಕೊಂಡಿರ್ಬೇಕು ವಿಷಯ ಅಷ್ಟೇ. ನಾವು ಇದೆಲ್ಲ ತಿಳ್ಕೊಂಡಿದ್ರು ಮಾತ್ರ ನಾವು ಭಕ್ತಿನ ಸರಿಯಾಗಿ ನಾವು ದೃಢ ಮಾಡ್ಕೊಳಕ್ಕಾಗೋದು. ತಿಳ್ಕೊಂಡಿರ್ಬೇಕು ವಿಷಯ, ತಿಳ್ಕೊಳ್ದೆ ಇರಬಾರ್ದು, ತಿಳ್ಕೊಬೇಕು. ಸೊ ಆದರೆ ಅಷ್ಟಕ್ಕಷ್ಟೇ ಬಿಡ್ಬೇಕು ಅದನ್ನು. ಸೊ ಅವ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡಕ್ಕೆ. ಓಕೆ, ಇಲ್ಲಿನ ಸಹ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ್ ಕೀ ಜಯ. ಏನಾದ್ರು ಪ್ರಶ್ನೆ ಇದೆ ಕೇಳ್ಬೋದು. ನಿಮ್ದು ಏನಾರು ವಿಚಾರ ಇದ್ರೆ